ಭಯ ಸೃಷ್ಟಿ ಮಾಡಿದಂತ ವೀರಪ್ಪನ್ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿದ್ದ ಅಂತಂದ್ರೆ ಎಂತ ಅತಿರಥ ಮಹಾರಥರನ್ನಿಸಿಕೊಂಡಂತಹ ಪೊಲೀಸ್ ಅಧಿಕಾರಿಗಳು ತಾವು ವಾಲಂಟಿಯರ್ ಆಗಿ ಹೋಗೋದಕ್ಕೆ ತಯಾರಾಗ್ತಿರ್ಲಿಲ್ಲ. ಒಬ್ಬೊಬ್ಬ ವೀರಪ್ಪನ ತಂಡದಲ್ಲಿ ಇದ್ದಂಥವನು ನಾಲ್ಕು ಪೊಲೀಸ್ ಅಧಿಕಾರಿಗಳಿಗಿಂತ ಶಕ್ತಿಶಾಲಿ ಆಗಿರ್ತಿದ್ದ. ಫಿಸಿಕಲಿ ಮೈ ಮೇಲೆ ಏನು ಒಂದು ಇಂಚು ಕೊಬ್ಬಿರ್ತಿರ್ಲಿಲ್ಲ, ಚಿರತೆ ತರ. ಗುರುನಾಥನ ಬಗ್ಗೆ ಕೂಡ ಮಾಹಿತಿ ಬಂತು. ಅವನು ತನ್ನ ತಂಡದಿಂದ ಬೇರೆಯಾಗಿ ತನ್ನ ಪ್ರಿಯತಮೆಯನ್ನು ಭೇಟಿ ಆಗೋದಕ್ಕೆ ಕಾಡಿನಲ್ಲಿ ಬರ್ತಾ ಇದ್ದಾನೆ, ಅಲ್ಲಿ ಹೋಗಿದ್ದಾನೆ ಅಂತ ಗೊತ್ತಾದಾಗ ಆನೆ ಕೊಂಬು ಅದನ್ನ ವಹಿವಾಟು ಮಾಡುವ ಉದ್ದೇಶದಿಂದ ಅವನ ಜೊತೆ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಮಾಡಿದಾಗ ಅವನು ಎಲ್ಲೆಲ್ಲಿ ಇದಾನಂತ ಗೊತ್ತಾಯ್ತು. ನಂತರ ಅವನು ಕ್ಯಾಪ್ಚರ್ ಆಗ್ತಾನೆ. ಎಲ್ಲೆಲ್ಲಿ ಕ್ಯಾಂಪ್ ಇದೆ ನಿಮ್ಗೆ ತೋರಿಸು ಅಂತ. ಅವನು 3-4 ಕಡೆಗೆ ನಮಗೆ ಕ್ಯಾಂಪ್ಗಳನ್ನು ಕೂಡ ತೋರಿಸ್ತಾನೆ. ಅದನ್ನೆಲ್ಲ ಸರ್ಚ್ ಮಾಡ್ತಾ ಇರ್ಬೇಕಾದ್ರೆ ಇವನು ಎಸ್ಕೇಪ್ ಆಗಬೇಕಾದ್ರೆ ಎನ್ಕೌಂಟರ್ ಆಗ್ತದೆ. ಅವನು ಫೈರ್ ಮಾಡ್ತಾನೆ. ಇವರು ದೋ ಹಿ ವಾಸ್ ಇನ್ ಕಸ್ಟಡಿ. ಇಟ್ಸ್ ನಾಟ್ ಎ ಫೇಕ್ ಎನ್ಕೌಂಟರ್. ಡೆಫಿನೆಟ್ಲಿ ನಾಟ್ ಎ ಫೇಕ್ ಎನ್ಕೌಂಟರ್. ಪಳನಿಸ್ವಾಮಿ ಅಂದ ದೇವಸ್ಥಾನ ಏನು ಮುಡಿ ಕೊಡೋದಕ್ಕೆ ಹೋಗ್ತಾ ಇದ್ದಾರೆ. ಮಧ್ಯಾಹ್ನ ತನಕ ಕಾಯ್ದ್ವಿ, ಏನು ರಿಸಲ್ಟ್ ಇಲ್ಲ. ಮಧ್ಯಾಹ್ನದಷ್ಟೊತ್ತಿನ ನಮ್ಮ ಮಾಹಿತಿ ಬಂತು, ತಮಿಳುನಾಡು ಪೊಲೀಸರು ವಾಲ್ಟರ್ ದೇವರಾಮ್ ಅವರ ನೇತೃತ್ವದಲ್ಲಿ ಆ ತಂಡದ ಜೊತೆ ಎನ್ಕೌಂಟರ್ ಮಾಡಿರ್ತಾರೆ. ಬೈ ಚಾನ್ಸ್ ನಮಗೆ ಪಬ್ಲಿಕ್ ನಲ್ಲಿ ಅವ್ರು ಏನಾದ್ರು ಸಿಕ್ಕಿದ್ರೆ ಗ್ಯಾಂಗ್ ನಲ್ಲಿ ಒಂದು 7 ಜನರಲ್ಲಿ ಒಂದು 2-3 ಜನ ಆದ್ರೂ ಸಿಕ್ಕಿಬಿಡ್ತಿದ್ರು. ಕ್ರೂರ ವ್ಯಕ್ತಿತ್ವವನ್ನ ಬದಿಗಿಟ್ರೆ ಮಹಾ ಬುದ್ಧಿವಂತ, ಮಹಾ ಚಾಣಾಕ್ಷ, ಮಹಾ ಧೈರ್ಯವಂತ. ತಮ್ಮ ವೃತ್ತಿ ಬದುಕಿನ ಅನುಭವಗಳ ಕುರಿತು ನಾವು ಮಾತನಾಡ್ತಾ ಇದ್ವಿ. ಗೋಪಾಲ್ ಹೊಸೂರ್ ಅವರ ವೃತ್ತಿ ಬದುಕಿನ ಅನುಭವಗಳಲ್ಲಿ ವೀರಪ್ಪನ್ ಕಾರ್ಯಾಚರಣೆಯನ್ನ ಪಕ್ಕಕ್ಕಿಟ್ಟು ಮಾತಾಡೋಕೆ ನಾವು ಸಾಧ್ಯವೇ ಇಲ್ಲ, ಅಸಾಧ್ಯದ ಮಾತದು. ಮತ್ತು ಬಹಳ ಗಂಭೀರವಾದಂತಹ ಪ್ರಕರಣ ಅದು, ಗಂಭೀರವಾದಂತಹ ಮತ್ತು ಆ ಜನಸಾಮಾನ್ಯರ ಮಟ್ಟಿಗೆ ರೋಚಕವಾದಂತಹ ಪ್ರಕರಣ. ಕರ್ನಾಟಕ ಅಥವಾ ಭಾರತದ ಇಷ್ಟು ಜನ, ಲಕ್ಷಾಂತರ ಜನ ಪೊಲೀಸ್ ಎಲ್ಲರೂ ಇರುವಂತಹ ಕಡೆ ಕೆಲವೇ ಆಯ್ದ ಸಂಖ್ಯೆಯ ಪೊಲೀಸರನ್ನ ನಿಯೋಜಿಸಿದ್ರಲ್ಲಿ ತಾವು ಕೂಡ ಇದ್ರಿ ಅಂತ ಅನ್ನೋದು ಕರ್ನಾಟಕದ ಮಟ್ಟಿಗೆ ನಮಗೆ ಹೆಮ್ಮೆ. ತಾವು ಹೇಗೆ ಆ ಕಾರ್ಯಾಚರಣೆಗೆ ಆಯ್ಕೆ ಆದ್ರೆ ಅದಕ್ಕೆ ಮೊದಲು ಏನು ನಡೆದಿತ್ತು ಸರ್? ವೀರಪ್ಪನ ಕಾರ್ಯಾಚರಣೆ ನನಗೆ ಗೊತ್ತಿದ್ದ ಹಾಗೆ ಪ್ರಪಂಚದಲ್ಲೇನೆ ಅದ್ವಿತೀಯವಾದಂಥ ಒಂದು ಕಾರ್ಯಾಚರಣೆ. ಅಥವಾ ವೀರಪ್ಪನ ಉಪಟಳ ಇರಬಹುದು, ಅವನ ಸರ್ಕಾರಗಳಿಗೆ ಹಾಕಿದಂಥ ಸವಾಲುಗಳಿರಬಹುದು. ಈ ರೀತಿಯ ಹಿಂದೆ ನಾವು ಇತಿಹಾಸದಲ್ಲಿ ನೋಡಿದಾಗ ಕೆಲವು ಪ್ರಸಂಗಗಳು ಮಾತ್ರ ನಮ್ಮ ಕಣ್ಣಿಗೆ ಬರ್ತದೆ. ಮೆಕ್ಸಿಕೋದಲ್ಲಿರುವಂಥ ಜೆರೋನಿಮೋ ಇರ್ಬೋದು ಮತ್ತು ಬೇರೆ ಪೂಲನ್ ದೇವಿ ಅಂಥವರೆಲ್ಲ ಇರ್ಬೋದು. ಆದರೆ ದಕ್ಷಿಣ ಭಾರತದಲ್ಲಿ ಈ ರೀತಿ ಒಂದು ಕಾನೂನು ಬಾಹಿರವಾದಂಥ ಚಟುವಟಿಕೆಯನ್ನು ಲಂಗು ಲಗಾಮಿಲ್ಲದೆ ನಡೆಸಿಕೊಂಡು ಹೋಗ್ತಕ್ಕಂಥ ಒಂದು ಪ್ರಕರಣ ಅಂತಂದರೆ ವೀರಪ್ಪನ ಪ್ರಕರಣ. ಇದು ಕಾಡಿನಲ್ಲಿ ನಡೀತಾ ಇತ್ತು. ಅನೇಕ ದಂತಕಥೆಗಳು ಕೂಡ ಅದರ ಬಗ್ಗೆ ಬಂದುಬಿಟ್ಟಿತ್ತು. ಹೀಗಾಗಿ ನಾನು ಆ ಸಂದರ್ಭದಲ್ಲಿ ಸೂಪ್ರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿ ಕೆಲಸ ಮಾಡ್ತಾಯಿದ್ದೆ. ಪ್ರಮೋಷನ್ ಆಗಿ ನನಗೆ ಬೆಂಗಳೂರು ನಗರದಿಂದ ಸೂಪ್ರಿಂಟೆಂಡೆಂಟ್ ಆಫ್ ಇಂಟೆಲಿಜೆನ್ಸ್ ಆಗಿ ಬೆಳಗಾವಿಗೆ ಪೋಸ್ಟಿಂಗ್ ಮಾಡಿದರು. ನಾನು ಪ್ರತಿದಿನ ಈ ಕಾರ್ಯಾಚರಣೆಗೆ ಬಗ್ಗೆ ಅಥವಾ ವೀರಪ್ಪನ ಒಂದು ಕಾಟದ ಬಗ್ಗೆ, ಉಪಟಳದ ಬಗ್ಗೆ ಮಾಧ್ಯಮದಲ್ಲಿ ಓದಿ ತಿಳ್ಕೊಳ್ತಾ ಇದ್ದೆ. ಮತ್ತು ನನ್ನ ಪೊಲೀಸ್ ಸಹೋದ್ಯೋಗಿಗಳ ಜೊತೆನೂ ವಿಚಾರ ವಿನಿಮಯ ಮಾಡಿಕೊಂಡು ಯಾವ ರೀತಿ ನಡೀತಾ ಇದೆ, ಏನಾಗ್ತಾ ಇದೆ, ಹೇಗೆ ಆಗ್ತಾ ಇದೆ, ಯಾಕೆ ನಮ್ಗೆ ಅದನ್ನು ನಿರ್ವಹಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತಕ್ಕಂಥದನ್ನ ಚರ್ಚೆ ಮಾಡ್ತಾನೆ ಹೋಗ್ತಾ ಇದ್ದೆ. ಆದರೆ ನನ್ನ ಮನಸ್ಸಿನಲ್ಲಿ ಏನೋ ಇತ್ತು, ಏನಂತಂದ್ರೆ ಇಂಥ ದೊಡ್ಡ ಬೃಹತ್ವಾದಂಥ ಒಂದು ಪೊಲೀಸ್ ಪಡೆ ಒಂದು ಸಣ್ಣ ತಂಡವನ್ನು ಹಿಡಿಯೋಕ್ಕಾಗ್ತಾ ಇಲ್ಲಲ್ಲಪ್ಪ ಅಂತಕ್ಕಂಥದ್ದು ನನ್ನನ್ನು ಕಾಡ್ತಾ ಇತ್ತು. ಅಂದರೆ ನನಗೆ ಬಹಳ ಆಂತರಿಕ ವಿಷಯಗಳು ಗೊತ್ತಿಲ್ಲದೆ ಇದ್ರೂ ಕೂಡ ಒಂದು ಮೈಂಡ್ನಲ್ಲಿ ಇದೊಂದು ಥರದ ಯೋಚನೆ. ನಮ್ಮ ಪೊಲೀಸ್ ಫೋರ್ಸು ಇಷ್ಟೊಂದು ಪ್ರಬಲವಾಗಿದೆ ಅಂತಂಥ ಪ್ರಕರಣಗಳನ್ನ ಬೇಯಿಸ್ತಾರೆ ಅಂತ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ಗಳನ್ನ ಹ್ಯಾಂಡಲ್ ಮಾಡ್ತಕ್ಕಂಥ ಶಕ್ತಿ ಇದ್ದವರು ಒಂದು ಸಣ್ಣ ತಂಡವನ್ನು ಹಿಡಿಯೋದಕ್ಕಾಗ್ತಾ ಇಲ್ಲಲ್ಲ, ಅದನ್ನು ಸೆದೆ ಬಡಿಯೋದಕ್ಕಾಗ್ತಾ ಇಲ್ಲ ಅನ್ನೋದು ನನ್ನ ಮನಸ್ಸಿನಲ್ಲಿ ಸದಾಕಾಲ ಕಾಡ್ತಾ ಇತ್ತು. ಆ ಸಂದರ್ಭದಲ್ಲಿ ಒಂದು ಘಟನೆ ನಡೀತು 1990ಯಲ್ಲಿ. ನಮ್ಮ 4 ಜನ ಪೊಲೀಸ್ ಅಧಿಕಾರಿಗಳ ವೀರಪ್ಪನ ತಂಡದಿಂದ ಹತ್ಯೆ ಆಯಿತು. ಹೊಗೇನಕಲ್ ಫಾಲ್ಸ್ನಿಂದ ಅವರು ವಾಪಸ್ ಬರ್ತಾ ಇರಬೇಕಂತ ಸಂದರ್ಭದಲ್ಲಿ ಇದು ರಾಜ್ಯ ದೇಶದಲ್ಲೆಲ್ಲ ಒಂದು ದೊಡ್ಡದಾದಂಥ ಒಂದು ಸುದ್ದಿ ಆಯಿತು. ಅವನು ಆಂಬ್ಯುಷ್ ಮಾಡಿ ಅವ್ರನ್ನ ಸಾಯಿಸಿ ಹಾಕಿಬಿಟ್ಟಿದ್ದ. ಯಾಕಂದರೆ ಅವಾಗಿನ್ನೂ ಆ ಆ್ಯಕ್ಟಿವಿಟೀಸು ಪ್ರಾರಂಭವಾಗ್ತಾ ಇತ್ತು. ಅಂದರೆ ಪೊಲೀಸ್ ಕಾರ್ಯಾಚರಣೆ ಪ್ರಾರಂಭವಾಗ್ತಾ ಇತ್ತು. ವೀರಪ್ಪನು ಬರ್ತಾ ಶಕ್ತಿಶಾಲಿ ಆಗ್ತಾ ಇದ್ದ. ಅವನಿಗೆ ಪೊಲೀಸರಲ್ಲಿ ಅಥವಾ ಸಾರ್ವಜನಿಕರಲ್ಲಿ ಭಯದ ವಾತಾವರಣವನ್ನು ಹೇಗೆ ಸೃಷ್ಟಿ ಮಾಡಬೇಕು ಅನ್ನೋದ್ರ ಬಗ್ಗೆ ಅಪಾರವಾದಂಥ ಒಂದು ಸಾಮರ್ಥ್ಯ ಇತ್ತು ಅವನ ಕಡೆಗೆ. ಅಂದರೆ ಟೇಕ್ ಬೈ ಸರ್ಪ್ರೈಸ್, ಆಂಬುಷ್ ಮಾಡೋದು, ಆಮೇಲೆ ಅಲ್ಲಿಂದ ತಪ್ಪಿಸಿಕೊಂಡು ಹೋಗಿಬಿಡೋದು, ಈ ಕಾಡಿನಲ್ಲಿ ಹೋಗಿ ಸೇರ್ಕೊಂಡ್ಬಿಡೋದು. ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಅವನು ಲೊಕೇಶನ್ ಎಲ್ಲಿದೆ, ಅವನ ತಾಣ ಎಲ್ಲಿ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಕೂಡ ದೊರೀತಾ ಇರಲಿಲ್ಲ. ಹೀಗಾಗಿ ಅವನ ಬಗ್ಗೆ ಮಾಧ್ಯಮದಲ್ಲಿ ಸಾಕಷ್ಟು ಇದರ ಬಗ್ಗೆ ವರದಿಗಳಾಗ್ತಾ ಇತ್ತು. ನಾನು ಒಂದು ದಿವಸ ಕೂತ್ಕೊಂಡು ಯೋಚನೆ ಮಾಡಿದೆ. ನಾನು ಸೈನಿಕ ಶಾಲೆಯಲ್ಲಿ ಓದ್ದವನು, ನಮ್ಮ ತಂದೆ ಹೋರಾಟಗಾರರು, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಧುಮುಕಿದವರು, ಸಂಪ್ರದಾಯಸ್ಥ ಕುಟುಂಬದಿಂದ ಬಂದಿದ್ರೆ ಏನೋ ಸಹ
ಮಧ್ಯಮ ವರ್ಗ, ಸಂಪ್ರದಾಯಸ್ಥ ಕುಟುಂಬ, ಪ್ರೈಮರಿ ಸ್ಕೂಲ್ ಟೀಚರ್ ಮಗ ಇದ್ರೂ ಕೂಡ ನಮ್ಮ ತಂದೆ ಅವರು ಯುವಕರಾಗಿದ್ದಾಗ ಬಹಳ ಧೈರ್ಯದಿಂದ ಎಲ್ಲ ಕೆಲಸಗಳಿಗೆ ಮುನ್ನುಗ್ತಾ ಇದ್ದರು ಅನ್ನೋದು ನಾವು ತಿಳ್ಕೊಂಡಿದ್ದೆ. ಹೀಗಾಗಿ ನಾನು ಯಾಕೆ ಈ ಕಾರ್ಯಾಚರಣೆಯಲ್ಲಿ ಇಲ್ಲಿ ಇಂಟೆಲಿಜೆನ್ಸ್ SP ಆಗಿ ಬೆಳಗಾಂನಲ್ಲಿ ಕೂತ್ಕೊಳ್ಳೋದಕ್ಕಿಂತ ಹೆಚ್ಚು ನನ್ನ ಮೇಲಾಧಿಕಾರಿಗಳಿಗೆ ಒಂದು ಪತ್ರ ಬರೆದೆ. ನಾನು ಈ ಕಾರ್ಯಾಚರಣೆಗೆ ನನ್ನನ್ನು ತೆಗೆದುಕೊಳ್ಳಿ, ನಾನು ಸ್ವಯಂ ಇಚ್ಛೆಯಿಂದ ಈ ಕಾರ್ಯಾಚರಣೆಗೆ ಬರೋದಕ್ಕೆ ಸಿದ್ಧವಾಗಿದ್ದೇನೆ ಅಂತ. ಆ ಸಂದರ್ಭ ಹೇಗಿತ್ತಂದ್ರೆ ಅನೇಕ ಪೊಲೀಸ್ ಅಧಿಕಾರಿಗಳು ಇಂಥ ಒಂದು ಕಾರ್ಯಾಚರಣೆಗೆ ಹೋಗೋದಕ್ಕೆ ಹಿಂದೇಟು ಹಾಕ್ತಾ ಇದ್ರು. ಯಾಕಂದರೆ ಯಾವ ಸಂದರ್ಭದಲ್ಲಿ ಏನು ಆಗಬಹುದು ಭಯ ಅನ್ನೋದೊಂದು ಬಹಳ ಇತ್ತು. ಆ ಭಯ ಸೃಷ್ಟಿ ಮಾಡಿದಂಥ ವೀರಪ್ಪನ್ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿದ್ದ ಅಂತಂದರೆ, ಎಂಥ ಅತಿರಥ ಮಹಾರಥರನ್ನಿಸ್ಕೊಂಡಂಥ ಪೊಲೀಸ್ ಅಧಿಕಾರಿಗಳು ತಾವು ವಾಲಂಟಿಯರ್ ಆಗಿ ಹೋಗೋದಕ್ಕೆ ತಯಾರಾಗ್ತಿರಲಿಲ್ಲ. ಬೈ ಚಾನ್ಸ್ ಅವ್ರನ್ನ ಫೋರ್ಸಿಬಲಿ ಏನಾದರೂ ಅಲ್ಲಿಗೆ ಪೋಸ್ಟಿಂಗ್ ಮಾಡಿದರೂ ಸಹ ಏನೋ ಒಂದು ಕಾರಣ ಹೇಳ್ಕೊಂಡು ತಂದೆ ಹುಷಾರಿಲ್ಲ, ತಾಯಿ ಹುಷಾರಿಲ್ಲ, ಮಕ್ಕಳು ಸಣ್ಣ ಮಗು ಇದೆ, ಆರೋಗ್ಯ ಸರಿ ಇಲ್ಲ ಅಂಥೇಳಿ ಒಂದಿಲ್ಲ ಒಂದು ಕಾರಣ ಹೇಳಿಸ್ಕೊಂಡು ತಪ್ಪಿಸ್ಕೊಳ್ತಾ ಇದ್ರು. ಇದನ್ನು ಕೂಡ ನಾನು ಗಮನಿಸ್ತಾ ಇದ್ದೆ. ಮತ್ತು ಇದೊಂದು ರೋಚಕವಾದಂಥ ಒಂದು ಚಟುವಟಿಕೆ, ಅದರಲ್ಲಿ ನಾನು ಭಾಗ ತೆಗೆದುಕೊಳ್ಬೇಕು ಅಂತೇಳಿ ನಾನೇ ಪತ್ರ ಬರೆದುಬಿಟ್ಟೆ. ನಾನು ಪತ್ರ ಬರೆದು ಒಂದು ವಾರದಲ್ಲೇ ನನಗೆ ಕೇಂದ್ರ ಕಚೇರಿಯಿಂದ ಆದೇಶ ಬಂತು. ಇದು ಜನವರಿಯಲ್ಲಿ ಪತ್ರ ಬರೆದೆ. ಒಂದು 4-5 ದಿವಸದಲ್ಲಿ ನಿಮ್ಮನ್ನ ನಾವು ಕಾರ್ಯಾಚರಣೆಗೆ ತೆಗೆದುಕೊಳ್ತಾ ಇದ್ದೀವಿ, ನೀವು ಬಂದು ಮಲೆ ಮಹದೇಶ್ವರ ಬೆಟ್ಟಕ್ಕೆ ವರದಿ ಮಾಡಿಕೊಳ್ಳಿ ಅಂತ ಒಂದು ಇದು ಪತ್ರ ಬಂತು ಹೆಡ್ ಕ್ವಾರ್ಟರ್ಸಿಂದ. ಯಾವ ವರ್ಷ? 92 1992, 32 ವರ್ಷದ ಹಿಂದೆ ಅದು. ಆವಾಗ ನಾನಿನ್ನೂ ಸುಮಾರು 36-37 ವರ್ಷದವನಾಗಿದ್ದೆ. ಸ್ವಲ್ಪ ಸದೃಢವಾಗಿದ್ದೆ, ಶಕ್ತಿಶಾಲಿಯಾಗಿದ್ದೆ, ಬಹಳ ಆಸಕ್ತಿ ಇತ್ತು. ಅದು ಆದೇಶ ಬಂದ ನಂತರ ಒಂದು ವಾರ ಟೈಮ್ ಇತ್ತು. ಆವಾಗ ನಾನು ಏನು ಮಾಡಿದೆ ಅಂತಂದರೆ, ಈ ಶಸ್ತ್ರಾಸ್ತ್ರಗಳನ್ನು ಅದರಲ್ಲಿ ಪರಿಣಿತಿ ಹೊಂದಬೇಕು. ಯಾಕಂದರೆ ವೆಪನ್ಸ್ ಏನೋ ಇರ್ತದೆ, ಅದ್ರ ಉಪಯೋಗ ಮಾಡ್ಕೊಳ್ಳೋಕೆ ಬರದೇ ಇದ್ದರೆ ಅದು ಏನೂ ಪ್ರಯೋಜನ ಇಲ್ಲ. ನಿಮ್ಮ ಹತ್ರ ಬಂದೂಕಿದ್ರೂ ಸಹ ಅದು ಲಾಟಿಕ್ಕಿಂತ ಕೆಟ್ಟದಾಗಿರ್ತದೆ. ಆದ ಕಾರಣ ನನ್ನ ಬೆಳಗಾಂನಲ್ಲಿ ಇರ್ತಕ್ಕಂಥ ಒಂದು ಮರಾಠ ಲೈಟ್ ಇನ್ಫೆಂಟ್ರಿ ಅಂತ ಒಂದು ಮರಾಠ ಅಂದರೆ ಮಿಲ್ಟ್ರಿದು, ಆರ್ಮಿದೊಂದು ದೊಡ್ಡದಾದಂಥ ಒಂದು ಕ್ಯಾಂಪ್ ಇದೆ. ಅಂದರೆ ಆ ಕಾಲದಿಂದ ಬಂದಂಥದ್ದು ಮರಾಠ ಲೈಟ್ ಇನ್ಫೆಂಟ್ರಿ ಅಂತೇಳಿ ಅದರದೊಂದು ರೆಜಿಮೆಂಟಲ್ ಸೆಂಟರು ಇತ್ತು. ಮತ್ತು ಅಲ್ಲಿ ಕಮಾಂಡೋ ಟ್ರೈನಿಂಗ್ ಸೆಂಟರ್ ಕೂಡ ಇತ್ತು. ಅಂದರೆ ಆರ್ಮಿಯಲ್ಲಿದ್ದಂಥ ವ್ಯಕ್ತಿಗಳಿಗೆ, ಯುವ ಅಧಿಕಾರಿಗಳಿಗೆ ಅತ್ಯಂತ ಕಠಿಣವಾದಂಥ, ಕಠೋರವಾದಂಥ ತರಬೇತಿಯನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಅಲ್ಲಿತ್ತು. ಕಮಾಂಡೋ ಸೆಂಟರ್ ಅಂತ, ಜೂನಿಯರ್ ಲೀಡರ್ಸ್ ವಿಂಗು ಕಮಾಂಡೋ ಸೆಂಟರ್ ಅಂತ. ಅಲ್ಲಿ ಅಧಿಕಾರಿಗಳನ್ನ ನಾನು ಸಂಪರ್ಕ ಮಾಡಿಕೊಂಡೆ. ಯಾಕಂದ್ರೆ ನನ್ನ ಶಾಲೆ ಸೈನಿಕ ಶಾಲೆ ಇದ್ದಿದ್ದರಿಂದ ನನ್ನ ಅನೇಕ ಜನ ಮಿತ್ರರು ಆರ್ಮಿಯಲ್ಲಿ ಸೇರಿಕೊಂಡಿದ್ದರು. ಅವ್ರನ್ನ ಸಂಪರ್ಕ ಮಾಡಿಕೊಂಡು ಅವ್ರ ಜೊತೆಯಲ್ಲಿ ಹೋಗಿ ನಾನು ಒಂದು 4-5 ದಿವಸ ಆ ತರಬೇತಿ ಹೇಗಿದೆ, ಏನಿದೆ, ನಾನೇನೇನು ಮಾಡಬಹುದು, ನನ್ನಲ್ಲಿ ಎಷ್ಟು ಶಕ್ತಿ ಇದೆ, ವೆಪನ್ಗಳನ್ನ AK-47 ಹೆಂಗೆ ಯೂಸ್ ಮಾಡಬೇಕು, SLR ರೈಫಲನ್ನು ಹೆಂಗೆ ಯೂಸ್ ಮಾಡಬೇಕು, ಅದ್ರ ಬಗ್ಗೆ ಸ್ವಲ್ಪ ತರಬೇತಿಯನ್ನು ಪಡ್ಕೊಂಡ್ಮೇಲೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಪರವಾಗಿಲ್ಲಪ್ಪ, ಎಂಥದ್ದು ಪರಿಸ್ಥಿತಿ. ಯಾಕಂದರೆ ಆ ಕಮಾಂಡೋಗಳನ್ನ ನೋಡಿದಾಗ ನನಗೆ ಅಚ್ಚರಿ ಆಗ್ತಾ ಇತ್ತು. ಅವ್ರು ಮಾಡ್ತಕ್ಕಂಥ ಕೆಲಸಗಳನ್ನ, ಅವ್ರು ತೆಗೆದುಕೊಳ್ತಕ್ಕಂಥ ರಿಸ್ಕ್ಗಳನ್ನ. ಉದಾಹರಣೆಗೆ ಒಂದು ದೊಡ್ಡದಾದಂಥ ಒಂದು ನಾಗರ ಹಾವು ಅವ್ರ ಮುಂದೆ ಬಂದರೂ ಸಹ ಅದನ್ನು ಕೈನಿಂದ ಹಿಡಿಯತಕ್ಕಂಥ ಒಂದು ತರಬೇತಿ ಕೂಡ ಅವ್ರಿಗೆ ಆಗ್ತಾಯಿತ್ತು. ಯಾಕಂದರೆ ಜಂಗಲ್ನಲ್ಲಿ ವಾರ್ಫೇರ್ ಮಾಡೋರು ಅವರೆಲ್ಲ, ಕೌಂಟ್ರಿ ಇನ್ಸರ್ಜೆನ್ಸಿಯಲ್ಲಿ ದೊಡ್ಡದಾದಂಥ ನಾಗರ ಹಾವುಗಳನ್ನ ಸಲೀಸಾಗಿ ಹಿಡಿದು ಅದನ್ನು ಬಾಯಲ್ಲಿ ವಿಷ ತೆಗೆಯುವಂಥ ಒಂದು ಆ ಟ್ರೈನಿಂಗ್ ಕೂಡ ಅದರಲ್ಲಿತ್ತು. ಸೊ ಅದು ಮಿಲಿಟರಿ ಕಮಾಂಡೋ ತರಬೇತಿ ಒಂದು ಭಾಗ ಅದು. ಹೌದು, ಭಾಗ ಅದು, ಬಹಳ ಮಹತ್ವದ ಭಾಗ. ನೀವು ಬಹುಶಃ ಈ ಕಮಾಂಡೋ ಟ್ರೈನಿಂಗ್ಗೆ ಸಂಬಂಧಪಟ್ಟಂತೆ ಆ ಸಂದರ್ಭದಲ್ಲಿ ಬಂದಂಥ ನಾನಾ ಪಾಟೇಕರ್ ಅನ್ನೋದೊಂದು ಸಿನಿಮಾ ಬಂತು, ಭಾಳ ಫೇಮಸ್ ಪಾಪ್ಯುಲರ್ ಸಿನಿಮಾ ಇತ್ತು. ಆ ಕಮಾಂಡೋ ಸೆಂಟರ್ ಮೇಲೇ ಅದು ಒಂದು ಸ್ಟೋರಿ ಕಟ್ಟಿ ಒಂದು ಸಿನಿಮಾ ಮಾಡಿದರು ಹಿಂದಿಯಲ್ಲಿ. ಬಹಳ ಮಾಧುರಿ ದೀಕ್ಷಿತ್ ಇದ್ದರು ಅದರಲ್ಲಿ, ನಾನಾ ಪಾಟೇಕರು. ಇದು ಅವನು ಒಬ್ಬರು ಆರ್ಮಿ ಮೇಜರ್ ಆಗಿ ಅಲ್ಲಿ ಕೆಲಸ ಮಾಡ್ತಿರ್ತಾನೆ, ಅವನಿಗೆ ಒಂದು ಕರ್ತವ್ಯಕ್ಕೆ ಹಾಕಿದಾಗ ಸೊ ಅಲ್ಲಿ ತರಬೇತಿ ಬಗ್ಗೆ ಅಲ್ಲಿ ವಿವರಿಸಿದರು. ಹೀಗಾಗಿ ನಾನು ಅವ್ರ ಜೊತೆಯಲ್ಲಿ ಮಾಡಿದಾಗ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ನಾನು ಹೋಗಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ವರದಿ ಮಾಡಿಕೊಂಡೆ 92 ಜನವರಿ 92ರಲ್ಲಿ. ಅಲ್ಲಿ ಹೋಗಿ ವರದಿ ಮಾಡಿಕೊಂಡಾಗ ಅಲ್ಲಿ ನನಗಿಂತ ಹಿರಿಯ ಬ್ಯಾಚ್ದವರಾದಂಥ ಹರಿಕೃಷ್ಣ ಅಂತ ಹೇಳಿ ಒಬ್ಬರು SP ಇದ್ದರು. ಅವರು ಅವಾಗ ಮೈಸೂರು ಡಿಸ್ಟ್ರಿಕ್ಟ್ SPನೂ ಆಗಿದ್ದರು ಮತ್ತು ಟಾಸ್ಕ್ ಫೋರ್ಸಿಗೆ ಮುಖ್ಯಸ್ಥರು ಕೂಡ ಅವ್ರನ್ನೇ ಮಾಡಿದರು. ಅವರು ಮಲೆ ಮಹದೇಶ್ವರ ಬೆಟ್ಟದಲ್ಲೇ ಅವರು ಕ್ಯಾಂಪ್ ಮಾಡ್ಕೊಂಡಿದ್ರು. ನಾನು ಅವ್ರ ಮುಂದೆ ಹೋಗಿ ವರದಿ ಮಾಡಿಕೊಂಡೆ. ಅವರಿಗೆ ನನಗೆ ಸ್ವಲ್ಪ ಪರಿಚಯನೂ ಕೂಡ ಇತ್ತು. ಯಾಕಂದರೆ ನಾನು ಸರ್ವಿಸ್ ಸೇರಿದಾಗ ಆಲ್ರೆಡಿ ನನಗಿಂತ ಒಂದು 2-3 ಬ್ಯಾಚ್ ಸೀನಿಯರ್ ಆಗಿದ್ದರು ಮತ್ತು ಹೆಸರು ಮಾಡ್ಕೊಂಡಿದ್ರು. ಅವು ಮತ್ತು ಹುಬ್ಬಳ್ಳಿ ಕಡೆಯವರು. ಸೊ ಹೀಗಾಗಿ ನಾವು ಹರಿಕೃಷ್ಣ ಅಂತಂದ್ರೆ ಒಬ್ಬ ಆದರ್ಶ ಪೊಲೀಸ್ ಅಧಿಕಾರಿ ಅಂತ ನಮ್ಮ ಗಮನದಲ್ಲಿ ಇರ್ತಾ ಇತ್ತು. ನಾವು ಅದನ್ನು ನೋಡ್ತಾ ಇದ್ವಿ. ಹೀಗಾಗಿ ನಾನು ಅವ್ರ ಜೊತೆಯಲ್ಲಿ ವರದಿ ಮಾಡಿಕೊಂಡೆ. ಸೊ ಆ ಸಂದರ್ಭದಲ್ಲಿ ಸಾಕಷ್ಟು ಘಟನೆಗಳು ನಡೀತು.
ಅಲ್ಲಿ ಜಲ್ಲಿಪಾಳ್ಯ ಮಾದಯ್ಯನ ಒಂದು ಕಿಡ್ನ್ಯಾಪ್ ಪ್ರಕರಣ ಆಯಿತು. ಆಮೇಲೆ ಸಂಪಂಗಿ ರಾಮಯ್ಯ ಅಂಥೇಳಿ ಗ್ರಾನೈಟ್ ಕ್ವಾರಿ ಓನರ್ ಮಗನ ಕಿಡ್ನ್ಯಾಪ್ ಆದಂಥ ಪ್ರಕರಣ ಆಯಿತು. ಅದೇ ಸಂದರ್ಭದಲ್ಲಿ ನಮಗೆ ಬಂದಂಥ ಒಂದು ಮಾಹಿತಿಯ ಪ್ರಕಾರ ಗುರುನಾಥ್ ಅಂತ ಏನು ವೀರಪ್ಪನ ಬಲಗೈ ಬಂಟ ಇದ್ದ, ಅವನು ಆ ತಂಡದಿಂದ ಬೇರೆಯಾಗಿ ತನ್ನ ಪ್ರಿಯತಮಿಯನ್ನು ಭೇಟಿಯಾಗೋದಕ್ಕೆ ಬರ್ತಾ ಇದ್ದಾನೆ ಅಂತಕ್ಕಂಥ ಒಂದು ಮಾಹಿತಿ ಬಂದ ಮೇಲೆ ಅದು ಭಾಳ ಪ್ಲ್ಯಾನಿಂಗ್ ಎಲ್ಲ ಭಾಳ ಚೆನ್ನಾಗಿ ಪ್ಲ್ಯಾನಿಂಗ್ ಮಾಡಿಕೊಂಡು ಅವನ ಜೊತೆ ಒಂದು ಎನ್ಕೌಂಟರ್ನಲ್ಲಿ ಗುರುನಾಥ್ ವೀರಪ್ಪನ ಬಲಗೈ ಬಂಟ ಅವಾಗ ಸಾಯ್ತಾನೆ. ಇದು ಸಮ್ವೇರ್ ಇನ್ 1992. ಅಂದ್ರೆ ನೀವು ಹೋಗೋಕೆ ಮೊದಲ ನೀವು ಇಲ್ಲ, ನಾನು ಹೋದ ಮೇಲೆ ಹೋದ ನಂತರ ಆಗಿದ್ದಿದ್ದೆಲ್ಲ. ಕೆಲವು ವಿವರ ಹೇಳ್ಬೋದಾ ಗುರುನಾಥ್ ಹೇಗಾಯಿತು ಅಂತ? ನಾನು ರಿಪೋರ್ಟ್ ಮಾಡಿಕೊಂಡೆ. ನಮಗೆ ಒಂದೊಂದೇ ಮಾಹಿತಿ ಅಂದ್ರೆ ನಮ್ಮ ಮಾಹಿತಿದಾರರಿಂದ ಮಾಹಿತಿಗಳು ಬರೋದು ಪ್ರಾರಂಭ ಆಯಿತು. ಅದು ಯಾಕಂದ್ರೆ ನಿಮ್ಗೆ ಇಂಟೆಲಿಜೆನ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಕಾರ್ಯಾಚರಣೆಯಲ್ಲಿ ನಿಮ್ಮ ಹತ್ರ ಏನೇ ಶಸ್ತ್ರಾಸ್ತ್ರಗಳಿರ್ಬೋದು, ಏನೇ ಸಂಖ್ಯಾಬಲ ಇರ್ಬೋದು, ಆದರೆ ನಿಮಗೆ ಸರಿಯಾದಂಥ ಒಂದು ಇಂಟೆಲಿಜೆನ್ಸ್ ಇಲ್ಲದೇ ಇದ್ದರೆ ನಿಮ್ಮ ಕಾರ್ಯಾಚರಣೆ ವಿಫಲವಾಗ್ತದೆ. ಇಂಟೆಲಿಜೆನ್ಸ್ ಇಸ್ ದ ಸೋರ್ಸ್, ದ ಮೇನ್ ಇನ್ಗ್ರೀಡಿಯೆಂಟ್ ಫಾರ್ ಎ ಸಕ್ಸಸ್ಫುಲ್ ಆಪರೇಷನ್. ಅಂದರೆ ಮಾಹಿತಿದಾರರ ಜಾಲ. ಮಾಹಿತಿದಾರರ ಜಾಲ ಅಂದರೆ ಉದಾಹರಣೆಗಾಗಿ ವೀರಪ್ಪನ ಬಗ್ಗೆ ಸಾಕಷ್ಟು ಪ್ರಚಾರ ಇತ್ತು. ಮೀಸೆ ಈ ಥರ ಇದೆ, ಬಟ್ಟೆ ಈ ಥರ ಹಾಕ್ತಾನೆ, ಬಂದೂಕು ಈ ಥರ ಇಟ್ಕೊಳ್ತಾನೆ, ಕಾಡಿನಲ್ಲಿ ಓಡಾಡ್ತಾನೆ, ಅವನ ತಂಡದಲ್ಲಿ ಇಷ್ಟೊಂದು ಸದಸ್ಯರಿದ್ದಾರೆ, ಇಷ್ಟೊಂದು ಆಯುಧಗಳಿದೆ, ಇದೆಲ್ಲವನ್ನು ಇಟ್ ವಾಸ್ ನಾಟ್ ಎನಿ ಅಂದರೆ ಮಾಹಿತಿ ಸಂಗ್ರಹ ಆದಂಥದ್ದು ಇದು. ಆದರೆ ನಮಗೆ ಒಂದು ಕಾರ್ಯಾಚರಣೆ ಮಾಡಬೇಕಾದಾಗ ವೀರಪ್ಪನ್ ಎಲ್ಲಿದ್ದಾನೆ, ವೆರ್ ಈಸ್ ವೀರಪ್ಪನ್, ಇವತ್ತು ಎಲ್ಲಿದ್ದಾನೆ, ನಾಳೆ ನಾಡ್ದು ಆಚೆ ನಾಡ್ದು ಅವನು ಎಲ್ಲಿ ಹೋಗ್ಬೋದು, ಯಾವ ದಾರಿಯಿಂದ ಅಲ್ಲಿಗೆ ಹೋಗ್ತಾನೆ ಅನ್ನೋದ್ರ ಬಗ್ಗೆ ನಮಗೆ ನಿಖರವಾದಂಥ ಒಂದು ಮಾಹಿತಿ ಇದ್ದಾಗ ಮಾತ್ರ ನಾವು ಅಲ್ಲಿ ಹೋಗಿ ಕಾರ್ಯಾಚರಣೆ ಮಾಡೋದಕ್ಕಾಗ್ತದೆ. ಇಲ್ಲ ಅಂತಂದರೆ ಸುಮ್ಮನೆ ನಾವೊಂದು ಪೆಟ್ರೋಲಿಂಗ್ ಮಾಡಿಕೊಂಡು ಕೋಂಬಿಂಗ್ ಮಾಡಿಕೊಂಡು ವಾಪಸ್ಸು ದಣದ ಹೈರಾಣಾಗಿ ಬರ್ತೀವಿ. ಸೊ ಎನಿ ಸಕ್ಸಸ್ಫುಲ್ ಆಪರೇಷನ್ ಈಸ್ ಆಲ್ಮೋಸ್ಟ್ 95% ಅಕ್ಯುರೇಟ್ ಆ್ಯಕ್ಷನೇಬಲ್ ಇಂಟೆಲಿಜೆನ್ಸ್. ಸಣ್ಣ ಇವನ್ ಒಂದು ನೀವು ಲಾ ಆ್ಯಂಡ್ ಆರ್ಡರ್ ಸಿಚುವೇಶನನ್ನು ತೊಗೊಳ್ಳಿ, ನೀವು ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಂಥ ಪ್ರಕರಣ ನಿಮ್ಮ ಹತ್ರ ಸರಿಯಾದ ಮಾಹಿತಿ ಇಲ್ಲದೇ ಇದ್ದರೆ, ಏನು ಕಾನೂನು ಸುವ್ಯವಸ್ಥೆ ಯಾರಿಂದ ಆಗ್ತಾ ಇದೆ, ಯಾವಾಗ ಆಗ್ತಾ ಇದೆ, ಎಷ್ಟೊತ್ತಿನಲ್ಲಿ ಆಗ್ತಾ ಇದೆ, ಎಷ್ಟು ಅವರ ಸಂಖ್ಯಾಬಲ ಇದೆ, ಅವರಲ್ಲಿ ಥಿಂಕ್ ಟ್ಯಾಂಕ್ಗಳು ಯಾರಿದ್ದಾರೆ, ಅವರು ಏನಾದರೂ ಕುತಂತ್ರಗಳನ್ನ ಯಾವ ರೀತಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಒಂದು ಕಮ್ಯುನಲ್ ಡಿಸ್ಟರ್ಬೆನ್ಸ್ ಇರ್ಬೋದು, ಇದೆಲ್ಲದರಲ್ಲಿ ನಿಮ್ಮ ಇಂಟೆಲಿಜೆನ್ಸು ಬಹಳ ಮಹತ್ವದ ಒಂದು ಪಾತ್ರವನ್ನು ವಹಿಸ್ತದೆ. ಕೇವಲ ನಾಟ್ ಓನ್ಲಿ ಇನ್ ಪೊಲೀಸಿಂಗ್, ಪ್ರತಿಯೊಂದು ಚಟುವಟಿಕೆಯಲ್ಲಿ ಮಾಹಿತಿಯ ತುಲನೆ, ಮಾಹಿತಿಯಿಂದ ಬಂದಂಥ ಏನದನ್ನು ಹಿಂಡಿ ತೆಗೆದಂಥ ಒಂದು ಆ್ಯಕ್ಯುರೇಟ್ ಇನ್ಫಾರ್ಮೇಷನ್ ಏನಿದೆಯಲ್ಲ, ದಟ್ ಈಸ್ ದ ಕೀ. ನಮ್ಮ ರಿಸರ್ಚ್ಗಳಲ್ಲಿ ಮಾಡ್ತಾರೆ ನೋಡಿ, ಇಷ್ಟೊಂದು ಪೇಜ್ಗಳು ಬರೋದು ಸಹಿತ ಕೊನೆಗೆ 2 ಲೈನದ್ದು ಒಂದು ಔಟ್ಪುಟ್ ಬರ್ತದೆ ಅದರಲ್ಲಿ. ಆ ರೀತಿ ಇಂಟೆಲಿಜೆನ್ಸ್ ಕೂಡ ಹಾಗೆ. ಸೊ ಆಪರೇಷನ್ಸ್ಗಳಲ್ಲಿ ಆ ಇಂಟೆಲಿಜೆನ್ಸ್ನ ಅವಶ್ಯಕತೆ ತೀವ್ರವಾಗಿರ್ತದೆ. ಸೊ ಆದ ಕಾರಣ ಆ ಸಂದರ್ಭದಲ್ಲಿ ನಮಗೆ ಜಲ್ಲಿಪಾಳ್ಯ ಮಾದಯ್ಯನ ಕಿಡ್ನ್ಯಾಪ್ ಆಗಿದ್ದು ನಾವು ಅದಾದ 3 ದಿವಸ ಆದಮೇಲೆ ಗೊತ್ತಾಗಿದ್ದು, ಅವ್ನು ಬಿಡುಗಡೆ ಆದಮೇಲೆ ಗೊತ್ತಾಗಿದ್ದು. ಅದೇ ರೀತಿ ಸಂಪಂಗಿ ರಾಮಯ್ಯನ ಮಗ ರಾಮಮೂರ್ತಿ ಅಂತ ಏನೋ ಅವನು ಹುಡುಗ, ಅವನು ಕಿಡ್ನ್ಯಾಪ್ ಮಾಡಿದ್ದು, ಅವನು ಬಿಡುಗಡೆ ಆದ ನಂತರನೇ ನಮಗೆ ಮಾಹಿತಿ ಬರ್ತಾಯಿತ್ತು. ದಟ್ ಮೀನ್ಸ್ ನಮಗೆ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಮತ್ತು ಟೈಮ್ಲಿ ಇನ್ಫಾರ್ಮೇಷನ್ ಬರ್ತಿರಲಿಲ್ಲ. ಮಾಹಿತಿ ಲೇಟಾಗಿ ಬಂದ ಮೇಲೆ ಅದರಿಂದ ಜಾಸ್ತಿ ಏನು ಹೋಗಿ ನೀವು ಪೋಸ್ಟ್ ಮಾರ್ಟಮ್ ಆಗಿ ಅದನ್ನು ಸ್ಟಡಿ ಮಾಡ್ಬೋದೇ ವಿನ ನಿಮಗೆ ಅದನ್ನು ಇದೇನೆಂದರೆ ಕಾಡಿನಲ್ಲಿ ಬೇಟೆ ಆಡಿದಂಥ ರೀತಿಯಲ್ಲಿ ನೀವು ಬೆನ್ನು ಹತ್ತಿಕೊಂಡು ಹೋಗಿ ಹಿಡ್ಕೊಂಡು ಬರೋಕ್ಕಾಗಲ್ಲ. ಅಲ್ಲಿ ಏನೋ ಸತ್ತ ಹೆಣ ವಾಸನೆ ನೋಡ್ಕೊಂಡು ಅಲ್ಲಿ ಹೋದಾಗೆ. ಸೊ ಆದ ಕಾರಣ ನಾವು ಅದನ್ನು ಒಂದು ಚಟುವಟಿಕೆಯನ್ನು ಮಾಡಿದಾಗ ಒಂದು ಗುರುನಾಥನ ಬಗ್ಗೆ ಕೂಡ ಮಾಹಿತಿ ಬಂತು. ಅವನು ತನ್ನ ತಂಡದಿಂದ ಬೇರೆಯಾಗಿ ತನ್ನ ಪ್ರಿಯತಮೆಯನ್ನು ಭೇಟಿಯಾಗೋದಕ್ಕೆ ಕಾಡಿನಲ್ಲಿ ಬರ್ತಾ ಇದ್ದಾನೆ, ಅಲ್ಲಿ ಹೋಗಿದ್ದಾನೆ ಅಂತ ಗೊತ್ತಾದಾಗ ಆವಾಗ ಒಂದು ಪ್ಲ್ಯಾನ್ ಮಾಡಿ ಅವನಿಗೆ ಯಾವ ರೀತಿಯಲ್ಲಿ ಅವನನ್ನು ಒಂದು ಕಡೆಗೆ ಅಟ್ರ್ಯಾಕ್ಟ್ ಮಾಡಬೇಕು ಅಂಥೇಳಿ ರಾತ್ರಿ 2 ದಿವಸ ರಾತ್ರಿ ಕೂತ್ಕೊಂಡು ಕಾರ್ಯಾಚರಣೆ ಮಾಡಿ ಅವನಿಗೆ ಶಸ್ತ್ರಾಸ್ತ್ರಗಳನ್ನ ಪೂರೈಸ್ತಾ ಇದ್ದೀವಿ, ಬಾಂಬೆ ಪಾರ್ಟಿ ಅಂತ ಹೇಳಿಕೊಂಡು ಒಂದು ಅವನಿಗೆ ನಂಬಿಸಿ, ಅದೇ ರೀತಿ ಅವನಿಂದ ನಾವು ಈ ಆನೆ ಕೊಂಬು ಅದನ್ನು ವಹಿವಾಟು ಮಾಡುವ ಉದ್ದೇಶದಿಂದ ಅವನ ಜೊತೆ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಮಾಡಿದಾಗ ಅವನು ಎಲ್ಲೆಲ್ಲಿದ್ದಾನಂತ ಗೊತ್ತಾಯಿತು. ನಂತರ ಅವನು ಕ್ಯಾಪ್ಚರ್ ಆಗ್ತಾನೆ. ಹಿಡಿತೀರಿ? ಹೌದೌದು, ಹಿಡಿತಾರೆ. ಹಿಡಿದಾದ ನಂತರ ಅವನು ಕರ್ಕೊಂಡು ನಾನು, ಹರಿಕೃಷ್ಣ, ಶಕೀಲ್ ಅಹಮ್ಮದ್ ಎಲ್ಲ ಒಬ್ಬ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಅವನು ಕರ್ಕೊಂಡು ಅಡ್ಡಾಡೋ ಸ್ಟಾರ್ಟ್ ಮಾಡ್ತೀವಿ. ಎಲ್ಲೆಲ್ಲಿ ಕ್ಯಾಂಪ್ ಇದೆ ನಿಮ್ಗೆ ತೋರಿಸು ಅಂತ. ಅವನು 3-4 ಕಡೆಗೆ ನಮಗೆ ಕ್ಯಾಂಪ್ಗಳನ್ನು ಕೂಡ ತೋರಿಸ್ತಾನೆ ಎಲ್ಲಿ. ಬಟ್ ಅಲ್ಲಿ ಹೋದಾಗ ಏನಂತಂದ್ರೆ ನೀವು ಬರೀ ಅಲ್ಲಿ ಹಿಂದೆ ಕ್ಯಾಂಪ್ ಇದ್ದದ್ದು ಗೊತ್ತಾಗ್ತದೆ ವಿನ ನಾಟ್ ಎ ಲೈವ್ ಕ್ಯಾಂಪ್.
ಅಲ್ಲಿ ಅಡಿಗೆ ಮಾಡ್ಕೊಂಡಿದ್ದಾಗಲಿ ಇದು ಅದೆಲ್ಲ ನಿಮಗೆ ಅಲ್ಲಿ ಕಂಡು ಬರ್ತದೆ. ಕುರುಹುಗಳು. ಹಾಂ, ಬಟ್ ಅದು ಇಲ್ಲಿದ್ದು ಹೋಗಿದ್ದಾರೆ ಅನ್ನೋದು ಒಂದೇ, ಈಗೆಲ್ಲಿ ಹೋದ್ರು ಅನ್ನೋದು ಇರ್ತಿರ್ಲಿಲ್ಲ. ಅದನ್ನೆಲ್ಲ ಸರ್ಚ್ ಮಾಡ್ತಾ ಇರ್ಬೇಕಾದ್ರೆ ಇವನು ಎಸ್ಕೇಪ್ ಆಗಬೇಕಾದ್ರೆ ಎನ್ಕೌಂಟರ್ ಆಗ್ತದೆ. ಅವನು ಫೈರ್ ಮಾಡ್ತಾನೆ, ಇವರು ಅಂದರೆ ಅವನು ಪೊಲೀಸರ ಮೇಲೂ ಕೂಡ ಅವನು ದೋ ಹಿ ವಾಸ್ ಇನ್ ಕಸ್ಟಡಿ, ಅವನು ಬಿಡಿಸಿಕೊಂಡು. ಯಾಕಂದರೆ ಒಬ್ಬೊಬ್ಬ ವೀರಪ್ಪನ ತಂಡದಲ್ಲಿ ಇದ್ದಂಥವನು 4 ಪೊಲೀಸ್ ಅಧಿಕಾರಿಗಳಿಗಿಂತ ಶಕ್ತಿಶಾಲಿಯಾಗಿರ್ತದೆ ಫಿಸಿಕಲಿ. ಹೌದೌದು. ಯಾಕಂದ್ರೆ ಬರೀ ಕಾಡಿನಲ್ಲಿ ಇದ್ದಂಥ ಮನುಷ್ಯರು ಅವರಲ್ಲಿ ಅಂದ್ರೆ ಮೈ ಮೇಲೆ ಏನು ಒಂದು ಇಂಚು ಕೊಬ್ಬಿರ್ತಿರ್ಲಿಲ್ಲ, ಚಿರತೆ ಥರ. ಅಷ್ಟು ಅವರು ಆ್ಯಕ್ಟಿವ್ ಆಗಿ, ಪ್ರಬಲವಾಗಿ, ಸ್ಟ್ರಾಂಗ್ ಆಗಿ ಇರ್ತಾಯಿದ್ರು ಫಿಸಿಕಲಿ. ಹೌದು, ಫಿಸಿಕಲಿ. ಮತ್ತು ಅಷ್ಟೇ ಅವರು ಆ ಕಾಡಿನಲ್ಲಿ ನುಸುಕೊಂಡು ಹೋಗೋದು, ತಪ್ಪಿಸಿಕೊಂಡು ಹೋಗೋದು ಅವರಲ್ಲಿ ಬಹಳ ಅದು ಪರಿಣಿತಿ ಇತ್ತು. ಪೊಲೀಸ್ ಅಧಿಕಾರಿಗಳಿಗೆ ಕಾಡಿನಲ್ಲಿ ಕಾರ್ಯಾಚರಣೆ ಮಾಡ್ತಕ್ಕಂಥ ಪರಿಣಿತಿ ಅಷ್ಟೊಂದು ಇರಲಿಲ್ಲ. ಸೊ ಆದ ಕಾರಣ ಇದು ವಿಳಂಬ ಆಗ್ತಾ ಹೋಯ್ತು. ಅದರ ಗುರುನಾಥನ ಒಂದು ಎನ್ಕೌಂಟರ್ ಆಯ್ತದೆ. ಇಲ್ಲಿ ಯಾವ ಜಾಗ ಅದು? ಅದು ರಾಮಾಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಕಾಡಿನಲ್ಲಿ ಆಗಿದ್ದದು. ರಾಮ ಪೊಲೀಸ್ ಸ್ಟೇಷನ್ನಿಂದ ಸುಮಾರು ಒಂದು 8-10 ಕಿಲೋಮೀಟರ್ ದೂರ ಕಾಡಿನ ಒಳಗಡೆಗೆ ಆಗಿದ್ದದು. ಸೊ ಅದು ಒಂದು ಅತ್ಯಂತ ಯಶಸ್ವಿಯಾದಂಥ ಒಂದು ಕಾರ್ಯಾಚರಣೆ ಆಗಿತ್ತು. ವೀರಪ್ಪನ ಬಲಗೈ ಬಂಟ ಆತ. ವೀರಪ್ಪನ ಬಲಗೈ ಗಂಟ ಗುರುನಾಥ್ ಅಂತ. ಅವನು ಅಲ್ಲಿ ರಾಮಾಪುರ ಸುತ್ತಮುತ್ತ ಹಳ್ಳಿ ಅವನು. ಅಲ್ಲಿ ಒಬ್ಳು ಯಾರೋ ಕಮಲಾನೋ ಅಂತ ಹೇಳಿ ಒಬ್ಬಳು ಲೇಡಿ ಇರ್ತಾಳೆ, ಟ್ರೈಬಲ್ ಲೇಡಿ, ಸ್ಪರದ್ರೂಪಿ ಅಂತ ಒಬ್ಬಳು ಇರ್ತಾಳೆ. ಅವಳ ಜೊತೆ ಅವನಿಗೆ ಸಂಪರ್ಕ ಆಯಿತು. ಸೊ ಅವಳ ಜೊತೆ ಇರೋದಕ್ಕೆ ಅವನು ಬಂದಿದ್ದ. ಆ ಸಂದರ್ಭದಲ್ಲಿ ಗ್ಯಾಂಗ್ನಿಂದ ಪರ್ಮಿಷನ್ ತೊಗೊಂಡು ಬಂದಿದ್ದ ವೀರಪ್ಪನ ಕಡೆಯಿಂದ. ಆ ಸಂದರ್ಭದಲ್ಲಿ ಅವನದು ಎನ್ಕೌಂಟರ್ ಆಗ್ತದೆ. ಆದರೆ ಆತನ ನೀವು ಜೀವಂತವಾಗಿ ಹಿಡಿದು ಕೆಲವು ಮಾಹಿತಿಗಳ ದಾರನಾಗಿ ಬಳಸ್ಕೊಂಡಿದ್ದೀರಿ ಆತನಿಂದ? ಹೌದು, ಖಂಡಿತವಾಗಿ ಬರ್ಕೊಂಡಿದ್ದಾವೆ. ಆಮೇಲೆ ಅವನು ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅವ್ನು ಎಸ್ಕೇಪ್ ಆಗ್ತಾ ಇರಬೇಕಾದ್ರೆ ಇದಾಗಿದ್ದು, ಎನ್ಕೌಂಟರ್ ಆಗಿದ್ದು. ಅವನು ಇಂಜರಿ ಆದಾಗ ಅವನು ಅಲ್ಲಿಂದ ಶಿಫ್ಟ್ ಮಾಡಿಕೊಂಡು ರಾಮಾಪುರಕ್ಕೆ ಬರ್ತಕ್ಕಂಥ ದಾರಿಯಲ್ಲಿ ಅವನು ಸಾಯ್ತಾನೆ. ಅಂದರೆ ಆ ಸ್ಪಾಟ್ನಿಂದ ಬುಲೆಟ್ ಇಂಜುರಿ ಆದಮೇಲೆ ಜೀಪ್ ಮೇಲೆ ಹಾಕ್ಕೊಂಡು ತರಬೇಕಾದ್ರೆ ಡಾಕ್ಟರ್ಗಳನ್ನೆಲ್ಲ ರೆಡಿಯಾಗಿರೋದಕ್ಕೆ ಹೇಳಿ ಅವ್ರನ್ನ ಅಲ್ಲಿ ಕರ್ಕೊಂಬರ್ತಾ ಇರ್ಬೇಕಾದ್ರೆ ದಾರಿ ಮಧ್ಯದಲ್ಲೇ ವಿಪರೀತ ರಕ್ತಸ್ರಾವವಾಗಿ ಅವನು ಸಾಯ್ತಾನೆ. ಸೊ ಇಟ್ಸ್ ನಾಟ್ ಎ ಫೇಕ್ ಎನ್ಕೌಂಟರ್? ನಾಟ್ ಎ ಫೇಕ್ ಎನ್ಕೌಂಟರ್, ಡೆಫಿನೆಟ್ಲಿ ನಾಟ್ ಎ ಫೇಕ್ ಎನ್ಕೌಂಟರ್. ಕೆಲವರು ಆರೋಪ ಮಾಡ್ತಾರೆ ಪೊಲೀಸ್ನವರ ಫೇಕ್. ಅಲ್ಲ, ಖಂಡಿತವಾಗಿ ಅಲ್ಲಲ್ಲ, ತಾವು ಆರೋಪ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಅನೇಕ ಸಂದರ್ಭಗಳು, ನಾನು ಉದಾಹರಣೆಗಾಗಿ ನಾನು IGP ಮಂಗಳೂರು ಇದ್ದಾಗ ಒಂದು ನಕ್ಸಲ್ ಜೊತೆ ಎನ್ಕೌಂಟರ್ ಆಗ್ತದೆ. ನಮ್ಮ ಉಡುಪಿ ಡಿಸ್ಟ್ರಿಕ್ಟ್ ಪೊಲೀಸರು, ನಾನು IGP ಆ ರೇಂಜ್ಗೆ. ಎನ್ಕೌಂಟರ್ನಲ್ಲಿ ಅವನು ನಕ್ಸಲ್ ಸಾಯ್ತಾನೆ. ಆವಾಗ ಇವರು ನಮ್ಮ ಹ್ಯೂಮನ್ ರೈಟ್ ಆ್ಯಕ್ಟಿವಿಸ್ಟ್ ಅನೇಕ ಜನ ಇದ್ದರು ಮಂಗಳೂರಿನಲ್ಲಿ. ಅವರೆಲ್ಲ ನನ್ನ ಕಚೇರಿಗೆ ಬಂದು, ಇಲ್ಲ ಇದು ಫೇಕ್ ಎನ್ಕೌಂಟ್ರು, ನಕಲಿ ಎನ್ಕೌಂಟರು, ಪೊಲೀಸರು ಇದು ನಿಜವಾದ ಎನ್ಕೌಂಟ್ರ್ ಅಲ್ಲ ಅಂಥೇಳಿ ವಾದ ಮಾಡಿದರು. ನಾನು ಅವ್ರಿಗೆ ಹೇಳಿದೆ, ನೋಡಿ ನೀವೇನು ಹೇಳ್ತಾ ಇದ್ದೀರಿ ಅದು ಒಂದು ವೇಳೆ ಸತ್ಯವಾಗಿದ್ದರೆ ನನಗೂ ಸಹ ಮಾಹಿತಿ ಬೇಕು. ಯಾಕಂದ್ರೆ ನಾನು ಹಿರಿಯ ಅಧಿಕಾರಿಯಾಗಿ ನಾನು ನಮ್ಮ ಅಧಿಕಾರಿಗಳ ತಪ್ಪು ಮಾಡೋದನ್ನು ನಾನು ಕ್ಷಮಿಸಿದರೆ ನನ್ನ ಕಡೆಯಿಂದ ಒಂದು ಪ್ರಮಾದ ಆಗ್ತದೆ. ಆದ ಕಾರಣ ನೀವು ಏನಾದರೂ ಆ ಕರೆಕ್ಟ್ ಸ್ಪೆಸಿಫಿಕ್ ಮಾಹಿತಿ ಇರಬೇಕು. ಸುಮ್ಮನೆ ಒಂದು ವೇಗಾಗಿ ಅಲಿಗೇಷನ್ನು ಎಲ್ಲ ಪೊಲೀಸ್ ಎನ್ಕೌಂಟರ್ಗಳು ಫೇಕ್ ಅನ್ನೋದಲ್ಲ. ಹೇಗೆ ಫೇಕ್ ಆಯಿತು, ಎಲ್ಲಿ ಫೇಕ್ ಆಯಿತು, ಯಾವ ರೀತಿ ಫೇಕ್ ಆಗಿದೆ ಅನ್ನೋದ್ರ ನಿಮಗೆ ಒಂದು ಕಾರ್ ಮಾಡಿಕೊಡ್ತೀನಿ. ನೀವು ತಂಡ ತೊಗೊಂಡು ಹೋಗಿ ಆ ಪ್ರದೇಶದಲ್ಲಿ ಎಲ್ಲ ಸುತ್ತಾಡಿ ಅವ್ನ ರಿಲೇಟಿವ್ಸನ್ನೆಲ್ಲ ಮೀಟ್ ಮಾಡಿ ನನಗೆ ಒಂದು ದಿವಸದಲ್ಲಿ ಬಂದು ನೀವು ವರದಿ ಕೊಡಿ ಅಂತ ಹೇಳಿದೆ ನಾನು. ಅದೇ ಹ್ಯೂಮನ್ ರೈಟ್ಸ್ ವಿತೌಟ್ ನಾಲೆಜ್ ಆಫ್ ನಮ್ಮ ಪೊಲೀಸ್ ಆಫೀಸರ್ಸ್. ಇವರೆಲ್ಲ ಅಂದರೆ ಹ್ಯೂಮನ್ ರೈಟ್ ಡಿಪಾರ್ಟ್ಮೆಂಟ್ದವರಲ್ಲ, ಬಟ್ ಖಾಸಗಿ ಹ್ಯೂಮನ್ ರೈಟ್ಸ್ ಆ್ಯಕ್ಟಿವಿಸ್ಟ್ಗಳು. ಅಂದರೆ ನಕ್ಸಲೀಯರ ಬಗ್ಗೆ ಸ್ವಲ್ಪ ಅನುಕಂಪ ಇದ್ದಂಥವ್ರು. ನಾನು ಅವ್ರು ತಪ್ಪಂತೂ ಹೇಳ್ತಾ ಇಲ್ಲ, ಆದರೆ ಅವರಿಗೆ ಆ ಸಸ್ಪಿಷನ್ ಎಲ್ಲ ಇತ್ತು. ಅವರು ಹೋಗಿ ಒಂದು ದಿವಸ ಎಲ್ಲ ಕಡೆಗೆ ಸುತ್ತಾಡಿ ಯಾರು ಎನ್ಕೌಂಟರ್ನಲ್ಲಿ ಸತ್ತಿದ್ನಲ್ಲ ಅವನ ತಂದೆಯನ್ನು ಹೋಗಿ ಭೇಟಿಯಾಗಿ ಬಂದರು. ಅವ್ರ ಜೊತೆ ಕೂತ್ಕೊಂಡು ಮಾತಾಡಿದರು. ಆವಾಗ ಅವ್ರ ತಂದೆ ಕೂಡ ಹೇಳ್ದ, ಇಲ್ಲ ನನ್ನ ಮಗ ನಕ್ಸಲ್ ಇದ್ದದ್ದು ನಿಜ, ಅವನ ಹತ್ರ ವೆಪನ್ ಇದ್ದದ್ದು ನಿಜ, ಅವನ ಕಾಡಿನಲ್ಲಿ ಓಡಾಡ್ತಾ ಇದ್ದದ್ದು ನಿಜ ಇದೆ, ಇವೆಲ್ಲವೂ ನಿಜ ಇದೆ, ಇದರಲ್ಲಿ ಏನೂ ಇದಿಲ್ಲ ಅಂತ. ಪ್ರಶ್ನೆ ಬರೋದೇನೆಂದರೆ ಅದು ಕ್ಯಾಪ್ಚರ್ ಮಾಡ್ಬೋದಾಗಿತ್ತಲ್ಲ, ಅವನಿಗೆ ಹಿಡಿದು ಕ್ಯಾಪ್ಚರ್ ಮಾಡ್ಬೋದಾಗಿತ್ತಲ್ಲ, ಅವನಿಗೆ ಇದನ್ನು ನಮ್ಮ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ಗೆ ಅವನ್ನ ಒಪ್ಪಿಸ್ಬೋದಾಗಿತ್ತಲ್ಲ ಅಂತಕ್ಕಂಥ ಒಂದು ಪ್ರಶ್ನೆ ಬರ್ತದೆ. ಬಟ್ ಇದು ಈ ಕುರ್ಚಿ ಮೇಲೆ ಕೂತ್ಕೊಂಡು ಮಾತಾಡ್ತಕ್ಕಂಥದ್ದಷ್ಟು ಸರಳ ಅಲ್ಲಿ ಇರಲ್ಲ. ಪ್ರಾಕ್ಟಿಕಲ್ ಆಗಿ ನಾವು ನೋಡಲೇಬೇಕಾಗ್ತದೆ. ಯಾಕಂದರೆ ಏನು ಹ್ಯೂಮನ್ ರೈಟ್ ಆ್ಯಕ್ಟಿವಿಸ್ಟ್ಗಳು ಇಷ್ಟು ಟೀಕೆಗಳನ್ನ ಮಾಡ್ತಾರೆ, ಅವ್ರಿಗೆ ಒಂದು ದಿವಸ ಕಾಡಿನಲ್ಲಿ ಸುತ್ತಾಡ್ಕೊಂಡು ಬಾ ಅಂಥೇಳಿ ಮೈ ಮೇಲೆ ಬಂದೂಕ್ ಇಟ್ಕೊಂಡು ಭಾರ ಹೊತ್ಕೊಂಡು
ಆವಾಗ ಅವ್ರಿಗೆ ನಿಜವಾಗಿ ಅಲ್ಲಿ ಪರಿಸ್ಥಿತಿ ಏನು ಅನ್ನೋದು ಗೊತ್ತಾಗ್ತದೆ. ಸುಮ್ಮನೆ ಕುರ್ಚಿ ಮೇಲೆ ಆರ್ಮ್ಚೇರ್ ಕ್ರಿಟಿಕ್ಸ್ಗಳ ಥರ ಅದನ್ನು ಕ್ರಿಟಿಸೈಸ್ ಮಾಡೋದ್ರಲ್ಲೇ ಅದೇ ಒಂದು ಪಬ್ಲಿಸಿಟಿ. ಮೊನ್ನೆ ನಡೀತಲ್ಲ ನಕ್ಸಲ್ ಎನ್ಕೌಂಟರ್ ಕೂಡ, ಹಾಂ, ಅದು ಕೂಡ ಫೇಕು, ಅವ್ನು ಹಿಡಿಬೋದಾಗಿತ್ತು ಅನ್ನೋ ಮಾತು ಕೇಳಿ ಬಂತು. ಅಲ್ಲಲ್ಲ, ನೋಡಿ ಉದ್ದೇಶ ಏನಿರಬೇಕು ಅಂದ್ರೆ ಅವ್ನು ಹಿಡಿಬೇಕು ಅಂತ ಉದ್ದೇಶ ಇರಲೇಬೇಕು. ಅದರಲ್ಲಿ ಅದು ಕಾನೂನು ಪ್ರಕಾರ ಸರಿ. ನಿಮ್ಗೆ ಹಿಡಿಯೋಕೆ ಆಗದೇ ಇದ್ದಾಗ, ನಿಮ್ಮ ಪ್ರಾಣಕ್ಕೇ ಅಪಾಯ ಆಗ್ತಾ ಇದೆ, ನಿಮ್ಮ ಮೇಲೆ ಅವನ ಹತ್ರ ಇದ್ದಂಥ ವೆಪನಿಂದ ಫೈರ್ ಮಾಡ್ತಾ ಇದ್ದಾನೆ, ಅವಾಗ ನೀವು ಹೇಗೆ ಹಿಡಿಯೋಕೆ ಸಾಧ್ಯ ಇದೆ? ಮತ್ತು ನಿಮಗೆ ಕಾನೂನಿನಲ್ಲಿ ಅಧಿಕಾರ ಕೂಡ ಕೊಟ್ಟಿದೆ. ಎಷ್ಟು ಯೂಸ್ ರೀಸನೇಬಲ್ ಫೋರ್ಸ್, ಅವನೇನು ಫೋರ್ಸ್ ಯೂಸ್ ಮಾಡ್ತಾನೆ ಅಷ್ಟೇ ಫೋರ್ಸನ್ನು ನೀವು ಅವನ ಮೇಲೆ ಯೂಸ್ ಮಾಡೋತಕ್ಕಂಥ ಅಧಿಕಾರ ಅವನು ಕ್ಯಾಪ್ಚರ್ ಮಾಡೋ ಸಲುವಾಗಿ ನಿಮಗೂ ಇದೆ. ನೀವು ಹಾಗೆ ಬಿಟ್ಕೊಂಡು ಹೋದರೆ ಇಡೀ ವ್ಯವಸ್ಥೆ ಅಲ್ಲೋಲ್ ಕಲ್ಲೋಲವಾಗ್ತದೆ. ಈಗ ಪೊಲೀಸರು ಸಾಯ್ತಾ ಇರಬೇಕಾದ್ರೆ ಮನೆಗೆ ಬೆಂಕಿ ಹತ್ತಿದಾಗ ನೀವು ಅದು ಬೆಂಕಿ ಹಚ್ಚಿದವ್ರನ್ನ ಹಾಗೆ ಬಿಡಬೇಕು ಅಂತಂದ್ರೆ ಹೇಗೆ? ನೀವು ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಬೇಕು, ಚೆನ್ನಾಗಿ ಬಾರಿಸಬೇಕು. ರೀಸನೇಬಲ್ ಫೋರ್ಸ್, ಕಾನೂನಿನಲ್ಲಿ ಇದಕ್ಕೊಂದು ಅವಕಾಶ ಇದೆ. ರೈಟ್ ಆಫ್ ಸೆಲ್ಫ್ ಡಿಫೆನ್ಸ್, ಎಸ್ಪೆಷಲಿ ಇನ್ ಕೇಸಸ್ ಆಫ್ ರೇಪ್, ಇನ್ ಕೇಸಸ್ ಆಫ್ ಆರ್ಸನ್ ಆ್ಯಂಡ್ ಲೂಟಿಂಗ್, ಇನ್ ಟರ್ಮ್ಸ್ ಆಫ್ ಡಿಸ್ಟ್ರಕ್ಷನ್ ಆಫ್ ಪ್ರಾಪರ್ಟಿ ಆ್ಯಂಡ್ ಡಿಸ್ಟ್ರಕ್ಷನ್ ಆಫ್ ಲೈಫ್. ಈ ಸಂದರ್ಭಗಳಲ್ಲಿ ನೀವು ಯೋಗ್ಯವಾದಂಥ ಬಲವನ್ನು ಉಪಯೋಗ ಮಾಡಬಹುದು. ದಿಸ್ ಈಸ್ ಇಲ್ಲ ಅಂತಂದ್ರೆ ಯಾವುದೂ ಮಾತಲ್ಲಿ ನಿಲ್ಲ, ಸಾಧ್ಯನೇ ಇಲ್ಲ. ಶಾಂತಿ ಬೋಧಿಸ್ತೀನಿ, ಅದು ಶಾಂತಿ ಬೋಧನೆ ಎಲ್ಲ ಏನಂದರೆ ಸಂತರಿಗೆ ಬಿಟ್ಟಿದ್ದದು. ಅವರು ಮನಸ್ಸನ್ನು ಪರಿವರ್ತನೆ ಮಾಡ್ಬೋದು ಅಂತವರು, ಅವರು ಸೈಕಾಲಜಿಸ್ಟ್ಗಳಿರ್ಬೋದು ಅಥವಾ ಪ್ರಭಾವಶಾಲಿ ವ್ಯಕ್ತಿಗಳಿರ್ಬೋದು. ಆದರೆ ಪೊಲೀಸ್ ಕೆಲಸ ಅದಲ್ಲ. ಈಗ ನಿಮ್ಮ ನಿಯಮದಲ್ಲೇ ಇದೆ, ಬಳಸಬಹುದು ಹೌದೌದು. ಅದನ್ನು ಆ ಪ್ರಾವಿಷನ್ ಇಲ್ಲ ಅಂತಂದ್ರೆ ಯಾರು ಪೊಲೀಸರು ಕೆಲಸ ಮಾಡ್ತಾರೆ? ನಿಮ್ಮ ಪೊಲೀಸರಿಗೇನೆ ರಕ್ಷಣೆ ಇಲ್ಲ ಅಂತಂದರೆ ಯಾರು ಧೈರ್ಯದಿಂದ ಮುಂದೆ ಕೆಲಸ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ? ನೀವು ಸೇರಿದ ಎಷ್ಟು ದಿವಸದಲ್ಲಿ ನಡೆದ ಘಟನೆ ಗುರುನಾಥ? ಇದು ಒಂದು ತಿಂಗಳ. ಒಂದು ತಿಂಗಳಲ್ಲೇ? ಹೌದೌದು. ಒಂದು ತಿಂಗಳಲ್ಲೇ ಆಗಿದ್ದು. ಹ್ಞೂ. ಜಲ್ಲಿಪಾಳಿ ಮಾದಯ್ಯನ ಕಿಡ್ನ್ಯಾಪನು ನಾನು ಇದ್ದಾಗನೇ ಆಗಿದ್ದು. ಗ್ರಾನೈಟ್ ಅವರ ಮಗನ ಕಿಡ್ನ್ಯಾಪನು ನಾನು ಇದ್ದಾಗನೇ ಆಗಿದ್ದು. ಆವಾಗ ಕಾರ್ಯಾಚರಣೆಯನ್ನು ಮಾಡಿದರೂ ಸಹ ನಮಗೇನು ಅದರಲ್ಲಿ ಯಶಸ್ಸು ಸಿಗಲೇ ಇಲ್ಲ. ಅಂದರೆ ಕಿಡ್ನ್ಯಾಪ್ ಆದಾಗ ನಿಮ್ಗೆ ಕಂಪ್ಲೇಂಟ್ ಬರೋದು ಇಲ್ಲ. ಕಿಡ್ನ್ಯಾಪ್ ಅದು ನೋಡಿ, ಇದು ಎಷ್ಟು ವಿಚಿತ್ರ ಅಂತಂದರೆ ಕಂಪ್ಲೇಂಟ್ ಕೊಡೋಕೆ ರೆಡಿ ಇಲ್ಲ ಯಾರು. ಅಂದ್ರೆ ಭಯ. ಪೊಲೀಸರ ಹತ್ರ ಹೋದರೆ ನಾನು ಬಿಡಲ್ಲ ನಿಮ್ಮನ್ನ. ಮೋಸ್ಟ್ ಕಿಡ್ನ್ಯಾಪರ್ಸ್ ಏನಿದೆ, ಇವನ್ ಬೆಂಗಳೂರು ಸಿಟಿಯಲ್ಲಿ ಒಂದು ಮಗುವಿನ ಕಿಡ್ನ್ಯಾಪ್ ಮಾಡ್ತಾ ಅಂದವರು ಸಹಿತ ಅವರು ಫೋನ್ ಮಾಡಿದಾಗ ವಾರ್ನಿಂಗ್ ಕೊಡ್ತಾರೆ, ಪೊಲೀಸ್ ಹತ್ರ ಹೋಗಬೇಡಿ, ಪೊಲೀಸ್ ಹತ್ರ ಹೋದ್ರೆ ನಾವು ಮಗುನ ಸಾಯಿಸಿ ಹಾಕ್ತೀವಿ ಅಂತ. ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕೊಂಡಾಗ ಪೊಲೀಸ್ ಹತ್ರ ಹೋಗಬೇಕು, ಹೋಗಬಾರ್ದು, ಹೋದರೆ ಏನಾಗ್ತದೆ, ಒಂದು ವೇಳೆ ಹೋಗಿದ್ದು ಅವ್ರಿಗೆ ಗೊತ್ತಾದರೆ ಮಗುನ ಸಾಯಿಸಿ ಹಾಕ್ತಾರೆ ಅಂತಕ್ಕಂಥ ಒಂದು ಭಯ ಯಾವುದೇ ಒಬ್ಬ ವ್ಯಕ್ತಿಗೆ ಸಹಜವಾದದ್ದು. ಅದು ಎಮೋಷ್ನಲ್ ಭಯ ಇರ್ತದಲ್ಲ. ಈಗ ನನ್ನ ಮಗುನ ಕಿಡ್ನ್ಯಾಪ್ ಆದರೂ ಸಹಿತ ನಾನು ಕಾಂಪ್ರಮೈಸ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ ವಿನಃ ಹೆಡ್ ಆನ್ ತೊಗೊಂಡು ಅದನ್ನು ಬಗೆಹರಿಸಕ್ಕೆ ಮಾಡೋದೇ ಇಲ್ಲ. ಬೇರೆಯವರಿಗೆ ನಾನು ಉಪದೇಶ ಮಾಡ್ಬೋದೇ ವಿನಃ ನನ್ನ ಸ್ವಂತಕ್ಕೆ ಬಂದಾಗ ಅದು ಬಹಳ ವಿಚಿತ್ರ. ಆ ಡಿಸಿಷನ್ ತೊಗೊಳ್ಳೋದು ಬಹಳ ಕಷ್ಟ. ಸೊ ಆ ಥರ ಕಂಪ್ಲೇಂಟ್ ಕೊಡ್ತಿರಲಿಲ್ಲ ಯಾರು? ಕಂಪ್ಲೇಂಟ್ ಕೊಡ್ತಿರ್ಲಿಲ್ಲ. ಅದು ಒಬ್ಬರಿಂದ ಸುದ್ದಿ ಹರಡಿ ಆ ಹಳ್ಳಿಯಲ್ಲಿ ಮಾತಾಡೋದು ಗುಸು ಶುರು ಆಗೇ ಆಗ್ತದೆ. ಆ ಮಾಹಿತಿಯನ್ನು ಬಾತ್ಮೀದಾರ ಕಡೆಯಿಂದ ತಿಳ್ಕೊಂಡಾಗ ಮಾತ್ರ ನಮ್ಗೆ ಗೊತ್ತಾಗ್ತಾ ಇತ್ತು. ಆಮೇಲೆ ಕಾರ್ಯಾಚರಣೆಗೆ ಹೋಗಬೇಕು ಅಂತಂದರೆ ಟೂ ಲೇಟ್. ಈ ಥರ ಜಲ್ಲಿಪಾಳಿ ಮಾದಯ್ಯನ ಕೇಸ್ನಲ್ಲಿ ಆಯಿತು, ಆ ರಾಮಮೂರ್ತಿ ಕೇಸ್ನಲ್ಲೂ ಕೂಡ ಅದೇ ರೀತಿ ಆಯಿತು. ಆ ಸಂದರ್ಭದಲ್ಲಿ ಒಂದು ಘಟನೆ ನಡೀತು. ಜಲ್ಲಿಪಾಳಿ ಮಾದಯ್ಯನ ಹಿ ವಾಸ್ ಎ ವಿಕ್ಟಿಮ್. ಅವನು ಕುರಿ ಕಾಯಿಸ್ಕೊಂಡಿದ್ದಂಥ ಒಬ್ಬ ವ್ಯಕ್ತಿ. ಅವನ ಜಾಗದಲ್ಲಿ ಆ ಕಾಲದಲ್ಲಿ ಕರಿಕಲ್ಲು ಸಿಗ್ತದೆ, ಬ್ಲ್ಯಾಕ್ ಗ್ರಾನೈಟ್. ಅವನ ಜಮೀನಲ್ಲಿ ಆ ಬ್ಲ್ಯಾಕ್ ಗ್ರಾನೈಟ್ ಸಿಕ್ಕರೆ ಅದು ಗೋಲ್ಡ್ ಸಿಕ್ಕ ಹಾಗೆ ಆ ಕಾಲದಲ್ಲಿ. ಅವನ ಜಪಾನ್ನಿಂದ ಇಲ್ಲಿಂದ ಜನ ಬಂದು ಅವನ ಜೊತೆ ಒಪ್ಪಂದಗಳನ್ನ ಮಾಡ್ಕೊಳ್ತಾರೆ ಬ್ಲ್ಯಾಕ್ ಗ್ರಾನೈಟನ್ನು ಎಕ್ಸ್ಟ್ರಾಕ್ಟ್ ಮಾಡೋ ಸಲುವಾಗಿ. ಕುರಿಕಾಯ ಮಾದಯ್ಯನ ಹತ್ರ ಅವನ ಜಮೀನಲ್ಲಿತ್ತದು. ಅದು ನಿಧಿ ಇದ್ದಂಗೆ, ನಿಧಿ ಸಿಕ್ಕಂಗೆ. ಅವನು ಯಾವ ಹಂತಕ್ಕೆ ಬಂದಿದ್ದ ಅಂತಂದರೆ ಬರೀ ಕುರಿಕಾಯ. ಅವನು ತನ್ನ ಮಕ್ಕಳನ್ನ ಊಟಿಯಲ್ಲಿರ್ತಕ್ಕಂಥ ಒಂದು ಪ್ರತಿಷ್ಠಿತ ಗುಡ್ ಶೆಪರ್ಡು ಯಾವುದೋ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ನಲ್ಲಿ ಓದೋಕ್ಕಿಟ್ಟಿರ್ತಾನೆ. ಡ್ಯಾಟ್ಸನ್ ಅಂತ ಒಂದು ಜೀಪ್ನಲ್ಲಿ ಅಡ್ಡಾಡೋಕೆ ಪ್ರಾರಂಭ ಮಾಡಿದ್ದ. ಅಂದರೆ ಅವನು ಸ್ಥಿತಿವಂತ, ಅವನ ಹತ್ರ ಹಣ ಇದೆ ಅನ್ನೋದು ವೀರಪ್ಪನ ತಂಡಕ್ಕೆ ಗೊತ್ತಿತ್ತು. ಹೀಗಾಗಿ ಅವನ್ನ ಕಿಡ್ನ್ಯಾಪ್ ಮಾಡಿಕೊಂಡು ಅವನ ಕಡೆಯಿಂದ ಒಂದು ರ್ಯಾನ್ಸಮ್ ವಸೂಲಿ ಮಾಡಿದರು. ರ್ಯಾನ್ಸಮ್ ಕೊಟ್ಟು ಅವನು ಹೊರಗೆ ಬರ್ತಾನೆ. ಅವನು ಹೊರಗೆ ಬಂದಮೇಲೆ ನಮಗೆ ಗೊತ್ತಾಗಿದ್ದು. ಆಮೇಲೆ ಅವನು ಕರೆಸಿ ನಾವು ಇಂಟ್ರೋಗೇಷನ್ ಮಾಡಬೇಕಾದ್ರೆ ನನಗೆ ಮತ್ತು ನನ್ನ ಹೀರಾದಂಥ ಹರಿಕೃಷ್ಣ ಅವರಿಗೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬಂತು ಮೆಥಡ್ ಆಫ್ ಇಂಟ್ರೋಗೇಷನ್. ಯಾಕಂದರೆ ಅವನು ವಿಕ್ಟಿಮು,
ಅವನು ಭಯದಿಂದ ಹೇಳಲಿಕ್ಕಿಲ್ಲ ಎಷ್ಟೋ ವಿಷಯಗಳನ್ನ. ಈಗ ನನ್ನ ಮೇಲೇ ನಾನೇ ವಿಕ್ಟಿಮ್ ಆಗಿದ್ರೆ ನನ್ನ ಟಾರ್ಚರ್ ಮಾಡಿದ್ರಿಂದ ಏನೂ ಸಿಗಲ್ಲ ನಮಗೆ. ಆನ್ ದ ಕಾಂಟ್ರಿ ನಾವು ಅವ್ರನ್ನ ವಿರೋಧ ಕಟ್ಕೊಂಡ್ಬಿಡ್ತೀವಿ. ಅವನು ಊರಿನಲ್ಲಿ ಹೋಗಿ ಹೇಳ್ತಾನೆ, ನೋಡು ನನ್ನ ಮೇಲೇ ವೀರಪ್ಪನ ದಾಳಿ ಮಾಡಿದ್ದಾನೆ, ಇವು ಪೊಲೀಸರು ನನ್ನ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರಲ್ಲ ಇದು ಅಂತ ಹೇಳಿದಾಗ ಜನರಿಗೂ ಸಹಿತ ಪೊಲೀಸರ ಬಗ್ಗೆ ನಂಬಿಕೆ ಕಡಿಮೆ ಆಗ್ತದೆ. ಸೊ ಈ ವಿಷಯದಲ್ಲಿ ನಾನು ಹರಿಕೃಷ್ಣ ಸಾಹೇಬರು ಸಾಕಷ್ಟು ಚರ್ಚೆಗಳನ್ನು ಕೂಡ ಮಾಡಿದಾಗ, ಅದು ಕ್ಷಮೆ ಇರಲಿ, ಹರಿಕೃಷ್ಣ ಅವರು ಲೈಕ್ ಥರ್ಡ್ ಡಿಗ್ರಿ ಅಂತ ನಾನು ಹೇಳಲ್ಲ, ಅವರು ಕಠಿಣವಾದಂಥ ಒಂದು ಇಂಟ್ರೋಗೇಷನ್ನು ನಾನು ಹೇಳಿದ ಸಾಕ್ಷಿಗಳಿಗೆ ನಾವು ಮಾಡೋದು ಬೇಡ, ವಿಟ್ನೆಸ್ಗಳಿಗೆ, ಆರೋಪಿಗಳಿಗೆ ನಾವು ಎಷ್ಟೇ ಕಠಿಣವಾದಂಥ ಕ್ರಮ ತೊಗೊಂಡ್ರು ನನಗೇನು ಅದರಲ್ಲಿ ತಪ್ಪು ಅನಿಸಲ್ಲ. ಯಾಕಂದರೆ ನಮ್ಮ ಈ ಕಾರ್ಯಾಚರಣೆ ಯಶಸ್ಸು ಆಗಬೇಕಂತಂದರೆ ಇಂಟೆಲಿಜೆನ್ಸ್ ಬರಬೇಕು. ಇಂಟೆಲಿಜೆನ್ಸ್ ಯಾವಾಗ ಬರ್ತದೆ? ಈಗೇನು ಆ ಕಾಲದಲ್ಲಿ ಏನೋ ನಮ್ಮ ಹತ್ರ ಡ್ರೋನ್ಗಳಿದೆಯಾ ಅಥವಾ ಮೊಬೈಲ್ ಫೋನ್ಗಳಿದೆಯಾ, ಅದು ಯಾವುದೂ ಇರಲಿಲ್ಲ. ನಮಗೆ ಹ್ಯೂಮನ್ ಇಂಟೆಲಿಜೆನ್ಸ್ ಬರಬೇಕು. ಅಂದರೆ ಜನರಿಂದನೇ ನಮಗೆ ಮಾಹಿತಿ ಬರಬೇಕು, ಬಾತ್ಮೀದಾರರಿಂದ ಮಾಹಿತಿ ಬರಬೇಕು. ಬಾತ್ಮೀದಾರ ನನಗೆ ಯಾಕೆ ಮಾಹಿತಿ ಕೊಡಬೇಕು? ನಾನು ಅವನಿಗೆ ಏನಾದರೂ ಅನುಕೂಲ ಮಾಡಿ ಕೊಡಬೇಕು. ಆ ಪರಸ್ಪರವಾದಂಥ ನಂಬಿಕೆ, ಪ್ರೀತಿ, ವಿಶ್ವಾಸ ಗಳಿಸ್ಬೇಕು. ಅವನ ಪ್ರೀತಿ ವಿಶ್ವಾಸ ನಾನು ಗಳಿಸದೇ ಇದ್ದರೆ ನನ್ನ ಒತ್ತಡಕ್ಕೆ ಅವನು ಏನಾದ್ರು ಮಾಹಿತಿ ಕೊಡ್ತಾನೆ, ತಪ್ಪಿಸ್ಕೊಂಡು ಹೋಗ್ತಾನೆ. ಮಾಹಿತಿ ಗೊತ್ತಿಲ್ಲ ಅಂತಾನೆ ಹೇಳ್ತಾನೆ. ದ ಬೆಸ್ಟ್ ವೇ ಟು ಗೇನ್ ಇಂಟೆಲಿಜೆನ್ಸ್ ಈಸ್ ಫಾರ್ ಹ್ಯೂಮನ್ ಇಂಟೆಲಿಜೆನ್ಸ್ ಈಸ್ ಓನ್ಲಿ ಥ್ರೂ ಟ್ರಸ್ಟ್. ನೀವು ಯಾರಿಂದ ಏನು ಮಾಹಿತಿ ಅವರು ನಿಮ್ಮ ಮೇಲೆ ನಂಬಿಕೆ ಇಟ್ಕೋಬೇಕು. ಅವರ ಒಂದು ಮಾಹಿತಿಯನ್ನು ನಾವು ಅತ್ಯಂತ ಗುಪ್ತವಾಗಿ ಇಟ್ಕೋಬೇಕು. ನಮ್ಮ ಬಾತ್ಮೀದಾರನ ನಾವು ಯಾವಾಗಲೂ ಎಂದೂ ಎಕ್ಸ್ಪೋಸ್ ಮಾಡ್ಬೋದು. ಈಗ ಮಾಧ್ಯಮದವ್ರದಲ್ಲೂ ಕೂಡ ಇರ್ತದೆ, ಮಾಧ್ಯಮದವ್ರಿಗೆ ಸಾಕಷ್ಟು ಮಾಹಿತಿ ಬರ್ತದೆ, ಆದರೆ ಅವರು ತಮ್ಮ ಮಾಹಿತಿಯನ್ನು ಗಾರ್ಡ್ ಮಾಡ್ಕೊಳ್ತಾರೆ, ಮಾಹಿತಿದಾರನ ಗಾರ್ಡ್ ಮಾಡ್ಕೊಳ್ತಾರೆ. ಇಲ್ಲ ಅಂತಂದರೆ ಒಮ್ಮೆ ಎಕ್ಸ್ಪೋಸ್ ಆದರೆ ನಿಮ್ಗೆ ಇಂಟೆಲಿಜೆನ್ಸ್ ಸೋರ್ಸ್ ಎಲ್ಲ ಡ್ರೈ ಅಪ್ ಆಗಿಬಿಡ್ತದೆ, ಬಾವಿಯಲ್ಲಿ ನೀರಿಲ್ದಂಗೆ ಆಗಿಬಿಡ್ತದೆ, ಬಾವಿ ಒಣಗಿದಾಗೆ. ಆದ ಕಾರಣ ಈ ವಿಷಯದಲ್ಲಿ ನಾನು ಹರಿಕೃಷ್ಣ ಅವರಿಗೆ ಭಿನ್ನಾಂದೆ ಜನರನ್ನ ಮೊದಲು ವಿಶ್ವಾಸಕ್ಕೆ ತಗೊಳ್ಳೋಣ, ನಮ್ಮ ಒಳ್ಳೆಯ ನಡತೆಯ ಮೂಲಕ. ಯಾಕಂದರೆ 99% ಜನ ಏನಿದ್ದಾರೆ ಅವರು ಇನ್ನೋಸೆಂಟ್, ಹಳ್ಳಿಯವರು, ಕೆಳಮಟ್ಟದ ಜನ, ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಂಥ ಜನ. ಅದು ನಾವು ಅವ್ರನ್ನ ನಮ್ಮ ಕಡೆಗೆ ತಗೊಳ್ಬೇಕು. ಅವರು ಪೊಲೀಸರ ಬಗ್ಗೆ ಒಂದು ವಿಶ್ವಾಸ, ಪ್ರೀತಿ, ಗೌರವ ಅದನ್ನು ಹೊಂದೋ ರೀತಿಯಲ್ಲಿ ನಾವು ಅವ್ರ ಜೊತೆಯಲ್ಲಿ ಬಿಹೇವ್ ಮಾಡಬೇಕಾಗ್ತದೆ. ಅದಾಗದೇ ಇದ್ದರೆ ನಮಗೇನು ಅದರಿಂದ ಪ್ರಯೋಜನ ಸಿಗಲ್ಲ. ಸೊ ಈ ಸುಪೀರಿಯರ್ ದೆನ್ ಯು ಆ್ಯಂಡ್ ಸೀನಿಯರ್ ಟು ಮೀ ಆ್ಯಂಡ್ ಆನ್ ಔಟ್ಸ್ಟ್ಯಾಂಡಿಂಗ್ ಆಫೀಸರ್, ಬಟ್ ಮೆಥಡಾಲಜಿಯಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗ್ತಾ ಇತ್ತು. ಬಹಳ ಜನ ಕ್ಷಮೆ ಇರಲು ಇದನ್ನು ಹೇಳಿದ್ದಾರೆ ಅನೇಕ ಅಧಿಕಾರಿಗಳು, ಹರಿಕೃಷ್ಣ ಸ್ವಲ್ಪ ರಫು, ಮುಂಗೋಪಿ, ಇಲ್ಲ ಹೌದು, ಸುರಾಸುರಿ, ಭಾಳ ಅಗ್ರೆಷನ್ನು, ಆಮೇಲೆ ಅದು ಭಾಳ ಅಂದರೆ ಮುಂದುಗ್ಗಿ ಕೆಲಸ ಮಾಡಿಬಿಡೋದು, ಅಗ್ರೆಸಿವ್ ಆಗಿ ಹೋಗಿಬಿಡೋದು. ನನ್ನ ವಿಚಾರ ಏನಿತ್ತಂದರೆ, ನೀವು ಪ್ಲ್ಯಾನ್ ಮಾಡ್ಕೊಂಡು ಅಗ್ರೆಷನ್ ಮಾಡೋಣ. ಸುಮ್ಮನೆ ಅಗ್ರೆಷನ್ನು ನೋಡೋಕ್ಕೇನೋ ಚೆನ್ನಾಗಿ ಅನಿಸ್ಬೋದು ಸಿನಿಮಾಗಳಲ್ಲಿ, ಅಲ್ಲಿ ಇಲ್ಲೆಲ್ಲ. ಇನ್ ರಿಯಲ್ ಲೈಫ್ನಲ್ಲಿ ನೀವು ಪೂರ್ತಿ ಪ್ಲ್ಯಾನಿಂಗ್ ಮಾಡಿಕೊಂಡು, ಕೊನೆಯ ಸ್ಟೆಪ್ಪನ್ನು ಪ್ಲ್ಯಾನ್ ಮಾಡ್ಕೊಂಡು ಆಮೇಲೆ ಅಗ್ರೆಷನ್ ಸ್ಟಾರ್ಟ್ ಮಾಡೋಣ. ಅಲ್ಲಿ ಪ್ರತಿಕ್ರಿಯೆ ಯಾವ ರೀತಿ ಇದೆ ಅದಕ್ಕೆ ತಕ್ಕಂಥ ಅಗ್ರೆಷನನ್ನು ನಾವು ಬೆಳೆಸ್ತಾ ಹೋಗ್ಬೋದು. ಸೊ ಹರಿಕೃಷ್ಣ ಅವರು ಈ ವಿಷಯದಲ್ಲಿ ಅಂದರೆ ಒಬ್ಬೊಬ್ಬರು ಪೊಲೀಸ್ ಆಫೀಸರ್ ವಿಚಾರಧಾರೆ ಬೇರೆ ಇರ್ತದೆ. ನನ್ನ ವಿಚಾರಧಾರೆ ಒಂಥರ ಇತ್ತು, ಅವ್ರದ್ದೊಂದು ಥರ ಇತ್ತು. ನನಗನ್ನಿಸ್ತಾ ಇತ್ತು ಇದು ನಮಗೆ ಕಷ್ಟ ಆಗ್ಬೋದು ಅಂಥೇಳಿ. ಈ ರೀತಿ ನಾನು ಅದನ್ನು ಹರಿಕೃಷ್ಣ ಅವ್ರ ಗಮನಕ್ಕೂ ತಂದೆ, ಮೇಲಾಧಿಕಾರಿಗಳ ಗಮನಕ್ಕೂ ತಂದ ಮೇಲೆ ನಾನು ಏನು ವಾಲಂಟಿಯರ್ ಮಾಡಿದ್ದೆ ಆಗ 2 ತಿಂಗಳಕ್ಕೆ. ಅಂದರೆ ಆವಾಗ ರೊಟೇಷನ್ ಮೇಲೆ ಹಾಕ್ತಾಯಿದ್ರು ಅಧಿಕಾರಿಗಳನ್ನ, ಕಾಯಮಾಗಿ ಪೋಸ್ಟಿಂಗ್ ಮಾಡ್ತಿರ್ಲಿಲ್ಲ. ಸೊ KSRP ಅವರು ಕೂಡ ರೊಟೇಷನ್ನು, ಎಲ್ಲ ಅಧಿಕಾರಿಗಳು ರೊಟೇಷನ್ ಮೇಲೆ ಹೋಗಿ ಬರ್ತಾಯಿದ್ರು ಅಲ್ಲಿಗೆ. ಸೊ ನನ್ನ ರೊಟೇಷನ್ ಪೀರಿಯಡ್ ಅವಧಿ ಮುಗಿದ ಮೇಲೆ ನಾನು ವಾಪಸ್ ಮತ್ತೆ ನನ್ನ ನಾರ್ಮಲ್ ಕರ್ತವ್ಯಕ್ಕೆ ಬಂದೆ. ಆ ಸಂದರ್ಭದಲ್ಲಿ ನನಗೆ DCP ಕ್ರೈಮ್ ಆ್ಯಂಡ್ ಟ್ರಾಫಿಕ್ ಅಂತ ಹೇಳಿ ಹುಬ್ಬಳ್ಳಿಗೆ ಟ್ರಾನ್ಸ್ಫರ್ ಆಯಿತು. ದಿಸ್ ವಾಸ್ ಇನ್ 1992ದಲ್ಲಿ. ಇದಾದ ಒಂದು ಕೆಲವೇ ದಿನಗಳಲ್ಲಿ 14th August 1992 ಇವತ್ತಿಗೂ ಸಹಿತ ನನ್ನ ನೆನಪಿದೆ. ನನ್ನ ಮನೆಯಲ್ಲಿ ನಾನು ಹಿರಿಯ ಅಧಿಕಾರಿಗಳಿಗಾಗಿ ಒಂದು ಮಧ್ಯಾಹ್ನದ ಭೋಜನದ ವ್ಯವಸ್ಥೆ ಮಾಡಿದ್ದೆ. ಯಾಕಂದರೆ ಹಿರಿಯ ಅಧಿಕಾರಿಗಳು ಆ ಸಂದರ್ಭದಲ್ಲಿ ಹುಬ್ಬಳ್ಳಿಗೆ ಈದ್ಗಾ ಮೈದಾನ್ ಡಿಸ್ಪ್ಯೂಟ್ ಮೇಲ್ವಿಚಾರಣೆಗೆ ಬಂದಿದ್ದರು. ಭಾಳ ಸೆನ್ಸಿಟಿವ್ ಇತ್ತು, ಭಾರಿ ಟೆನ್ಷನ್ ಇತ್ತು, ಮತ್ತು ಅದು ಕಮ್ಯುನಲಿ ವೆರಿ ವೆರಿ ಸೆನ್ಸಿಟಿವ್ ಸಬ್ಜೆಕ್ಟ್ ಇತ್ತು. IGP ರ್ಯಾಂಕಿನ ಅಧಿಕಾರಿಗಳು ಮತ್ತು ರೇಂಜ್ ಅಧಿಕಾರಿಗಳು ಎಲ್ಲರೂ ಕೂಡ ಹುಬ್ಬಳ್ಳಿಯಲ್ಲಿ ಬಂದು ಮುಕ್ಕಾಂ ಮಾಡಿದ್ರು. ನಾನು ಅವ್ರ ಸಲುವಾಗಿ ಒಂದು ಮಧ್ಯಾಹ್ನ ಭೋಜನದ ವ್ಯವಸ್ಥೆ ನನ್ನ ಮನೇಲಿ ಮಾಡಿದ್ದೆ. ಹುಬ್ಬಳ್ಳಿ ಹಿರಿಯ ಅಧಿಕಾರಿಗಳು ಹುಬ್ಬಳ್ಳಿಯಲ್ಲಿ.
ಅವಾಗ ಮಾಡ್ತಾ ಇರಬೇಕಾದ್ರೆ ನಮಗೆ ಸಡನ್ ಆಗಿ ಮಾಹಿತಿ ಬಂತು. ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಹರಿಕೃಷ್ಣ, ಸಬ್ ಇನ್ಸ್ಪೆಕ್ಟರ್ ಶಕೀಲ್ ಅವ್ರ ಮೇಲೆ ವೀರಪ್ಪನ್ ಆಂಬುಷ್ ಮಾಡಿ ಅವ್ರನ್ನ ಸೀರಿಯಸ್ ಆಗಿ ಇಂಜರ್ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಮಧ್ಯಾಹ್ನದಷ್ಟೊತ್ತಿಗೆ ಬಂತು ನಮ್ಮದು. ಇದು ಆ್ಯಕ್ಚುಲಿ ಆಗಿದ್ದು ಅದಕ್ಕಿಂತ ಒಂದು 2-3 ಅವರ್ಸ್ ಮೊದಲೇ ಆಗಿದ್ದು. ಅದು ಆ ಕಾಲದಲ್ಲಿ ಫೋನ್ನಲ್ಲಿ STD ಮೇಲೇ ಇದು ಆಗ್ತಾ ಇತ್ತು. ಮೊಬೈಲ್ ಇದ್ದದ್ದು ಅಷ್ಟೊಂದು ಮೊಬೈಲ್ ಇರಲೇ ಇಲ್ಲ ಅವಾಗ. ಸೊ ಮಾಹಿತಿ ಬಂದ ಮೇಲೆ ನಮ್ಮ ಮನೆಯಿಂದನೇ ಕಂಟ್ರೋಲ್ ರೂಮಿಗೆ ಫೋನ್ ಮಾಡಿ, ಆ ಕಾಲದಲ್ಲಿ ಕೇಸ್ ನಾವು ಶ್ರೀನಿವಾಸನ್ ಸಾಹೇಬರು ಮೈಸೂರಿನ DIG ಆಗಿದ್ದರು. ಮಡಿಯಾಳ ಸಾಹೇಬರು ಅವ್ರ ಹತ್ರ ಮಾತನಾಡಿ ಎಲ್ಲ ಮಾಹಿತಿಗಳನ್ನ ಎಲ್ಲ ಸಂಗ್ರಹ ಮಾಡಿದ್ದೆ. ಸೊ ಅದು 14th August 1992. ನನಗನ್ನಿಸ್ತದೆ ಕರ್ನಾಟಕಕ್ಕೆ ಆದಂಥ ಒಂದು ದೊಡ್ಡ ಆಘಾತ ಅದು. ಕರ್ನಾಟಕಕ್ಕೆ ಅದನ್ನು ಹಿರಿಯೊಬ್ಬ IPS ಅಧಿಕಾರಿಯನ್ನು ಈ ರೀತಿ ವೀರಪ್ಪನ್ ಆಂಬುಷ್ ಮಾಡಿದ್ದು, ಅಂದರೆ ಅವ್ರನ್ನ ಜೊತೆ ಸಂಧಾನ ಮಾಡ್ತೀನಿ ಅಂತ ಕರೆಸಿಕೊಂಡು, ಬೇರೆಯವ್ರ ಮೂಲಕ ಕರೆಸಿಕೊಂಡು ದಾರಿಯಲ್ಲಿ ಅಡ್ಡಗಟ್ಟಿ ಅವ್ರ ಮೇಲೆ ಫೈರ್ ಮಾಡಿ ಅವ್ರನ್ನ ಸಾಯಿಸಾಕಿದ್ದು. ಸೊ ದಿಸ್ ವಾಸ್ ಎ ಇಂಪಾರ್ಟೆಂಟ್ ಟರ್ನಿಂಗ್ ಪಾಯಿಂಟ್ ಇನ್ ದಿ ಆಂಟಿ ವೀರಪ್ಪನ್ ಆಪರೇಷನ್. ಸರ್ ಕ್ಷಮೆ ಇರಲಿ, ಈಗ ನೀವು 92ರ ಜನವರಿಯಲ್ಲಿ ರಿಪೋರ್ಟ್ ಮಾಡ್ಕೊಂಡ್ರಿ. ನಿಮ್ಮ ಹರಿಕೃಷ್ಣ ಅವರು ಎರಡು ತಿಂಗಳಲ್ಲಿ 2 ತಿಂಗಳಲ್ಲಿ ನಾನು ವಾಪಸ್ ಬಂದುಬಿಟ್ಟೆ. ಸೊ ನಿಮ್ಗೆ ಹೊಸ ಪೋಸ್ಟಿಂಗ್ ಹುಬ್ಳಿ. ನಾನು ಬೆಳಗಾಂನಿಂದ ನನಗೆ ಹುಬ್ಳಿಗೆ ಕ್ರೈಮ್ಗೆ ಟ್ರಾಫಿಕ್ಗೆ ವರ್ಗಾವಣೆ ಆಯಿತು. ನಾನು ಅಲ್ಲಿ ಹೋದಾಗ ಈ ಕಾರ್ಯಾಚರಣೆ ಬಗ್ಗೆ, ಯಾಕಂದ್ರೆ ನಾನು ಅಲ್ಲಿ ಹೋಗಿ ಕೆಲಸ ಮಾಡಿ ಬಂದವನು, ಅಲ್ಲಿ ಏನೇನು ಡೆವಲಪ್ಮೆಂಟ್ಸ್ ನಡೀತಾ ಇದೆ ಇದ್ರ ಬಗ್ಗೆ ನಾವೆಲ್ಲರೂ ಚರ್ಚೆ ಮಾಡೋದು, ತಿಳ್ಕೊಳ್ಳೋದು ಅದೆಲ್ಲವೂ ನಡೀತಾ ಇತ್ತು. 1992 ಆಗಸ್ಟ್ನಲ್ಲಿ ಇದು ಇನ್ಸಿಡೆಂಟ್ ಆಯಿತು. ಅವಾಗ ಅದು ಮ್ಯಾಟರ್ ಬಹಳ ಸೀರಿಯಸ್ ಆಯಿತು. ಹರಿಕೃಷ್ಣನ್ ಶಕೀಲ್ ಅವರ ಹತ್ಯೆ. ಶಕೀಲ್ ಅವರ ಹತ್ಯೆ ಆದಮೇಲೆ ಅದಾದ ನಂತರ ಅದರ ಮುಂದಿನ ವರ್ಷದಲ್ಲೇ ಸಮ್ವೇರ್ ಇನ್ ಏಪ್ರಿಲ್ ಪಾಲಾರ್ ಬ್ಲಾಸ್ಟ್ನಲ್ಲಿ ಬ್ರಿಡ್ಜಿನ ಮೇಲೆ ಬ್ಲಾಸ್ಟ್ ಮಾಡ್ತಾರೆ. ಪಾಲಾರ್ ಈ ನಮ್ಮ ತಮಿಳುನಾಡು STFನವರು ಸುಮಾರು 41 ಜನ ವೀರಪ್ಪನ್ ಮಾಹಿತಿ ಆಧರಿಸಿ ಅಲ್ಲಿ ಹೋಗ್ತಾ ಇರಬೇಕಾದ್ರೆ, ಅಲ್ಲಿ ಹೋಗ್ಬೇಕಾದ್ರೆ ಅವರ ನೆಲಬಾಂಬ್ಗಳನ್ನ ಇಟ್ಟು ಅವ್ರ ವಾಹನಗಳನ್ನ ಸ್ಫೋಟ ಮಾಡಿಸ್ಬಿಡ್ತಾರೆ. ಸೊ 22 ಜನ ಒಂದೇ ಇನ್ಸಿಡೆಂಟ್ನಲ್ಲಿ ಸಾಯ್ತಾರೆ. ಓನ್ಲಿ ಒನ್ ಇನ್ಸಿಡೆಂಟ್, 22 ಪೀಪಲ್. ಪಾಲಾರ್ ಬ್ರಿಡ್ಜ್ನಿಂದ ಮುಂದೆ ಆದಂಥ ಇದು ಘಟನೆ. ಇದು ಆದ ನಂತರ 2 ಘಟನೆಗಳು, ಒಂದೊಂದಾದ್ಮೇಲೆ ಒಂದೊಂದು ಘಟನೆಗಳು ಆಗ್ತಾ ಇತ್ತು. ಇವೆರಡು ಮಹತ್ವದ ಘಟನೆಗಳು ಮಾತ್ರ ನಾನು ಹೇಳ್ತಾ ಇದ್ದೀನಿ. ಇನ್ನೂ ಅನೇಕ ಘಟನೆಗಳು ಮಧ್ಯದಲ್ಲಿ ಆಗಿರಬೇಕು. ಇದಾದ ನಂತರ ಆವಾಗ ಒಂದು ಸೀರಿಯಸ್ನೆಸ್ಸು, ಅನ್ಇಮ್ಯಾಜಿನೇಬಲ್ ಸೀರಿಯಸ್ನೆಸ್ ಸ್ಟಾರ್ಟ್ ಆಯಿತು. ಅಲ್ಲಿವರೆಗೆ ನಾವು ಪೊಲೀಸರು ಹಿಡಿತಾರೆ ಆಗ್ತದೆ ಇದು ಅಂಥೇಳಿ. ಬಟ್ ಆವಾಗ ಒಂದು ಅವಶ್ಯಕತೆ ಬಿದ್ದಿದ್ದೇನೆಂದರೆ, ತಮಿಳ್ನಾಡವರು STF ಇಟ್ಕೊಂಡಿದ್ದಾರೆ, ಕರ್ನಾಟಕದವರು STF ಇಟ್ಕೊಂಡಿದ್ದಾರೆ. ಆದರೆ ವೀರಪ್ಪನ್ ತಮಿಳ್ನಾಡು, ಕರ್ನಾಟಕ, ಕೇರಳ ಇವೆಲ್ಲ ಬಾರ್ಡರ್ಗಳಲ್ಲಿ ಓಡಾಡಿಕೊಂಡು ಇದನ್ನು ಆಪರೇಷನ್ ಮಾಡ್ತಾ ಇದ್ದಾನೆ. ನಾವು ಜಂಟಿಯಾಗಿ ಒಂದು STF ಮಾಡದೇ ಇದ್ದರೆ ಈ ಕಾರ್ಯಾಚರಣೆಯನ್ನು ಸುಸೂತ್ರವಾಗಿ ನಡೆಸಿಕೊಂಡು ಅಥವಾ ಸರಳವಾಗಿ ನಡೆಸಿಕೊಂಡು ಹೋಗೋದರಲ್ಲಿ ಸಮಸ್ಯೆಗಳು ಬರ್ತದೆ. ಬೌಂಡ್ರಿ ಡಿಸ್ಪ್ಯೂಟ್ಗಳಿದೆ, ಕಾವೇರಿ ವಾಟರ್ ಡಿಸ್ಪ್ಯೂಟ್ ಇದೆ, ಮತ್ತು ಅಧಿಕಾರಿಗಳಲ್ಲಿ ಸಮನ್ವಯದ ಕೊರತೆ ಆಗಬಹುದು ಅನ್ನೋದನ್ನು ಸರ್ಕಾರ ಮನಗಂಡು ಒಂದು ಜಾಯಿಂಟ್ STF ಅಂತ ಮಾಡ್ತಾರೆ. ಶಂಕರ್ ಬಿದರಿ ಅವರು ಅದನ್ನು ನೇತೃತ್ವವನ್ನು ವಹಿಸ್ತಾರೆ. ಶಂಕರ್ ಬಿದರಿ ಅವರು ಕೂಡ ಅತ್ಯಂತ ಅಸಾಧಾರಣ ಒಬ್ಬ ವ್ಯಕ್ತಿತ್ವವನ್ನು ಹೊಂದಂಥ ಒಬ್ಬ ಅಧಿಕಾರಿ. ಅವರು ಬಹಳ ಧೈರ್ಯವಂತರು ಸಹ, ಮತ್ತು ಅಷ್ಟೇ ಅಗ್ರೆಸಿವ್ನು ಇರ್ತಾರೆ, ಅಷ್ಟೇ ಅವರು ಅಡ್ಮಿನಿಸ್ಟ್ರೇಟಿವ್ ಪ್ಲ್ಯಾನಿಂಗ್ ಕೂಡ ಇರ್ತದೆ. ಅವ್ರನ್ನ STF ಮುಖ್ಯಸ್ಥರನ್ನಾಗಿ ಮಾಡ್ತಾರೆ ಕರ್ನಾಟಕದ ಕಡೆಯಿಂದ 93. ಸೊ ಅದಾದ ನಂತರ ಶಂಕರ್ ಬಿದರಿ ಅವರಿಗೆ ಒಂದು ಫ್ರೀಡಮ್ ಅನ್ನು ಕೊಡ್ತಾರೆ. ಏನಂದ್ರೆ ನಿಮಗೆ ಬೇಕಾದಂಥ ಅಧಿಕಾರಿಗಳನ್ನ ನೀವು ತೆಗೆದುಕೊಳ್ಳಿ. ಸೊ ಶಂಕರ್ ಬಿದರಿ ಅವರಿಗೆ ಫಸ್ಟ್ ಗಮನ ಬಂದಿದ್ದು ಗೋಪಾಲ್ ಹೊಸೂರ್. ಸೊ ಅವರು ಗೌರ್ಮೆಂಟ್ ಹತ್ರ ಹೋಗಿ ನನಗೆ ಗೋಪಾಲ್ ಹೊಸೂರ್ ಬೇಕೇ ಬೇಕು, ನಂಬರ್ 2 ಆಗಿ ಅಂತ ಹೇಳಿ ಸರ್ಕಾರದ ಮೇಲೆ ಹಾಕಿ ಒಂದು ಗೌರ್ಮೆಂಟ್ ಆರ್ಡರ್ ಮಾಡಿಸಿದರು. ಆವಾಗ ನನಗೆ SP STF ಅಂತ ಪೋಸ್ಟಿಂಗ್ ಆಗಿಬಿಡ್ತದೆ. ಅಂದರೆ ಟೆಂಪ್ರರಿ ರೊಟೇಷನ್ ಮೇಲೆ ಅಲ್ಲ, SP STF ಅಂತಲೇ ಒಂದು ಹುದ್ದೆ ಕ್ರಿಯೇಟ್ ಮಾಡಿ SP STF ಅಂತ ನಾನು ಹೋಗಿ 1993 ಮೇದಲ್ಲಿ ವರದಿ ಮಾಡ್ಕೊಳ್ತೀನಿ. ನಾನು ಅಂದರೆ ಎರಡನೇ ಸಲ ನಾನು ಹೋಗಿ ವರದಿ ಮಾಡ್ತೀನಿ. ಆದರೆ ಎರಡನೇ ಅವಧಿ ಕೇವಲ 13 ದಿನಕ್ಕೆ ಮಾತ್ರ ಸೀಮಿತವಾಗಿತ್ತು. ಜಸ್ಟ್ 13. ನಾನು ಹೋಗಿ ರಿಪೋರ್ಟ್ ಮಾಡಿಕೊಂಡೆ. ಬಿದರಿ ಸಾಹೇಬ್ರ ಜೊತೆ ಕೂತ್ಕೊಂಡು ಕಾರ್ಯಾಚರಣೆಯ ವಿಧಾನಗಳನ್ನು ಹೇಗೆ ನನ್ನ ವಿಚಾರಗಳನ್ನು ಕೂಡ ಅವ್ರ ಮುಂದೆ ಹೇಳ್ತಾ ಇದ್ದೆ. ಅದೇ ನಾನು ಮೊದಲು ಹೇಳಿದ ಹಾಗೆಯೇ ಪಬ್ಲಿಕ್ ಟ್ರಸ್ಟನ್ನು ಗಳಿಸೋದು ಹೊರತು ನಾವು ಕಾರ್ಯಾಚರಣೆ ನಿಷ್ಪ್ರಯೋಜಕ.
ಸುಮ್ಮನೆ ಸಾವಿರಾರು ಪೊಲೀಸರನ್ನ ಹಾಕಿ ಅವ್ರನ್ನ ಕಾಡಿನಲ್ಲೆಲ್ಲ ಸುತ್ತಾಡಿಸಿ ಸುಸ್ತು ಮಾಡಿ ಎಂಡ್ ರಿಸಲ್ಟ್ ಏನಿದೆ? ನಥಿಂಗ್. ಏನೇ ಜನ ಅಂದ್ಕೊಳ್ಬೋದು ಕಾಡಿನಲ್ಲಿ ಗಸ್ತ್ ಹೊಡಿತಾ ಇದ್ದಾರೆ ಅಂತ ಜನ ಅನ್ನೋದೊಂದು ಇಂಪ್ರೆಷನ್ ಒಂದು ಬಿಟ್ಟರೆ ರಿಸಲ್ಟ್ ಎಲ್ಲಿದೆ? ರಿಸಲ್ಟ್ ಓರಿಯೆಂಟೆಡ್ ಪೊಲೀಸಿಂಗ್ ಆಗಬೇಕು. ನನಗೆ ಒಂದು ಕೇಸ್ ಆದರೆ ಎಷ್ಟೇ ನೀವು ತನಿಖೆ ಮಾಡ್ಬೋದು, ಆ ಕೇಸ್ ಪತ್ತೆ ಆಗದೇ ಇದ್ದರೆ ಏನು ಪ್ರಯೋಜನ? ಸೊ ಆಲ್ ಅವರ್ ಆ್ಯಕ್ಷನ್ ಶುಡ್ ಬಿ ರಿಸಲ್ಟ್ ಓರಿಯೆಂಟೆಡ್. ಅದು ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಏನೇ ಕೆಲಸ ಕೈಗೊತ್ತುಕೊಳ್ಳಿ, ಈಗ ನಾನು ಏನೋ ಒಂದು ಕಂಪ್ನಿ ನಡೆಸ್ತಾ ಇದ್ದೀನಿ. ಕಂಪ್ನಿ ನಡೆಸೋ ಸುಮ್ಮನೆ ಕಂಪ್ನಿ ನಡೆಸೋದು ಅಷ್ಟೇ ಅಲ್ಲ, ಕಂಪ್ನಿ ಲಾಭದಾಯಕವಾಗಿ ನಡೆಸಬೇಕು, ಕಂಪ್ನಿ ಜನರಿಗೆ ಉದ್ಯೋಗ ಕೊಡಬೇಕು, ಕಂಪ್ನಿಯಿಂದ ಬೇರೆಯವರಿಗೆ ಪ್ರಯೋಜನ ಆಗಬೇಕು, ಎಂಡ್ ರಿಸಲ್ಟ್ ಆ ಥರ ಇರಬೇಕು. ಇಲ್ಲಾಂದರೆ ಯಾಂತ್ರಿಕವಾಗಿ ನಡ್ಕೊಂಡು ಹೋದಂಥ ಡೈಲಿ ಬೆಳಗ್ಗೆದ್ದು ಬ್ರೇಕ್ಫಾಸ್ಟ್ ಮಾಡೋದು, ಕೋಮಿಂಗ್ ಹೋಗೋದು ಬರೋದು, ಊಟ ಮಾಡೋದು, ರೆಸ್ಟ್ ತೊಗೊಳ್ಳೋದು, ಮತ್ತು ಸಂಜೆ ಕೋಮಿಂಗ್ ಹೋಗೋದು, ಮತ್ತು ಬರೋದು, ಹಾಲ್ಟ್ ಮಾಡೋದು. ಯು ಆರ್ ವೇಸ್ಟಿಂಗ್ ಪೊಟೆನ್ಷಿಯಲ್ ಇನ್ ರುಟೀನ್ ವರ್ಕ್. ಸೊ ನಾವು ಅಗ್ರೆಸಿವ್ ಇಂಟೆಲಿಜೆನ್ಸ್ ಕಲೆಕ್ಷನ್ ನಾವು ಫೀಲ್ಡ್ನಲ್ಲಿಗಿಂತ ಹೆಚ್ಚು ಅಗ್ರೆಸಿವ್ ಆಗಿ ಇಂಟೆಲಿಜೆನ್ಸ್ ಕಲೆಕ್ಷನ್ಗೆ ಏನೇನು ಮಾಡಬೇಕು ಅನ್ನೋದ್ರ ಕಡೆಗೆ ನಾವು ಗಮನ ಕೊಟ್ಟು ಆ ದಿಕ್ಕಿನಲ್ಲಿ ಹೋದಾಗ ಮಾತ್ರ ನಮಗೇನೋ ಒಂದು ಸ್ವಲ್ಪ ಯಶಸ್ಸು ಸಿಗ್ಬೋದು ಅನ್ನೋದು ಮಾಹಿತಿ ಇತ್ತು. ಒಂದು ಸಂದರ್ಭದಲ್ಲಿ ನಮಗೆ ಮಾಹಿತಿ ಬಂತು, ಬಿದ್ರಿ ಸಾಹೇಬರು ಬೆಂಗಳೂರಿಗೆ ಯಾವುದೋ ಒಂದು ಅಡ್ಮಿನಿಸ್ಟ್ರೇಟಿವ್ ಕೆಲಸಕ್ಕೆ ಬಂದಾಗ ಒಂದು ಮಾಹಿತಿ ಬಂತು. ಏನಂದರೆ ವೀರಪ್ಪನ ತಂಡ ಪಳನಿ ಸ್ವಾಮಿ ಅಂದ ದೇವಸ್ಥಾನ, ಅಲ್ಲಿಗೆ ಅವರು ಇದನ್ನು ಏನು ಮುಡಿ ಕೊಡೋದಕ್ಕೆ ಹೋಗ್ತಾ ಇದ್ದಾರೆ, ವೀರಪ್ಪನ ಗ್ಯಾಂಗ್ನವರು. ಅಷ್ಟರಲ್ಲೇ ವೀರಪ್ಪನ ಬಗ್ಗೆ ಇಡೀ ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ ಪ್ರಚಾರ ಸಿಕ್ಕಿತ್ತು. ಅವನ ಫೋಟೋಗಳೆಲ್ಲ ಟಾಪ್ ಮ್ಯಾಗ್ಝಿನ್ಸ್ಗಳಲ್ಲೆಲ್ಲ ಬರ್ತಾಯಿತ್ತು. ಇಂಡಿಯಾ ಟುಡೇ ಒಂದು ಫ್ರಂಟ್ ಪೇಜ್ನಲ್ಲೇ ವೀರಪ್ಪನದು ಒಂದು ಚಿತ್ರವನ್ನು ಪ್ರಕಟ ಮಾಡಿತ್ತು. ನಾವು ಆ ಚಿತ್ರದಲ್ಲಿ ಉದ್ದ ಕೂದಲ ಬಿಟ್ಟಿರ್ತಾನೆ ಅವನು. ಸೊ ನಮಗೆ ಅನ್ನಿಸ್ತಾ ಇತ್ತು ಇದು ಬಹುಶಃ ಅದು ಮುಡಿ ಕೊಡೋದಕ್ಕೆ ಹೋಗ್ತಾ ಇದ್ದಾರೆ ಅಂಥೇಳಿ. ನಾವು ಸಹ ಏನು ಮಾಡಿದ್ವಿ ಅಂತಂದರೆ ಒಂದು ತಂಡವನ್ನು ಕಟ್ಟಿಕೊಂಡ್ವಿ. ನಾನು, GA ಬಾಬಾ, BB, ಅಶೋಕ್ ಕುಮಾರ್ ಇವರೆಲ್ಲರೂ ಸೇರಿ ಒಂದು ಯೋಚನೆ ಮಾಡಿ ನಾವು ಸಹ ಪಳನಿಯಪ್ಪನ ದೇವಸ್ಥಾನಕ್ಕೆ ಹೋಗಬೇಕು. ಯಾಕಂದರೆ ಅವರು ಅಲ್ಲಿ ದೇವಸ್ಥಾನಕ್ಕೆ ಹೋದಾಗ, ಅಲ್ಲಿ ಪರಿಸರಕ್ಕೆ ಹೋದಾಗ ದೊಡ್ಡ ವೆಪನ್ಗಳನ್ನ ತೊಗೊಂಡು ಹೋಗೋಕ್ಕಾಗಲ್ಲ. ಯಾಕಂದ್ರೆ ಜನರ ಗಮನಕ್ಕೆ ಬಂದ್ವಿ ಏನಂದ್ರೆ ಸಣ್ಣ ವೆಪನ್ಗಳನ್ನ ತೊಗೊಂಡು ಹೋಗ್ಬೇಕು. ನಾವು ಸಹ ಸಣ್ಣ ವೆಪನ್ಗಳು ತೊಗೊಂಡು ಒಂದು 35-40 ಜನರ ತಂಡ ಕಟ್ಟಿಕೊಂಡು ವೇಷ ಬದಲಾವಣೆ ಮಾಡಿಕೊಂಡು ಬೇರೆ ಬೇರೆ ಸ್ಥಳಗಳಲ್ಲಿ ನಾವು ಬೀಡು ಹಾಕಿದ್ವಿ. ಎಲ್ಲಿ ಅವ್ರನ್ನ ಕ್ಷೌರ ಮಾಡ್ತಾರೆ ಅಂಥ ಜಾಗದಲ್ಲಿ, ದೇವಸ್ಥಾನದ ಹತ್ರ ನಮ್ಮ ಜನಗಳನ್ನೇ ವಿತ್ ವೆಪನ್ಸನ್ನು ಅಲ್ಲಿ ಪೊಸಿಷನ್ ಮಾಡಿದ್ವಿ. ಮಧ್ಯಾಹ್ನ ತನಕ ಕಾಯ್ದ್ವಿ, ಏನೂ ರಿಸಲ್ಟ್ ಇಲ್ಲ. ಅಲ್ಲಿ ಇಲ್ಲಿ ವಿಚಾರಣೆ ಮಾಡಿದ್ವಿ, ಫೋಟೋ ತೋರಿಸಿ ಇಂಥ ವ್ಯಕ್ತಿಗಳು ಯಾರು ಬಂದು ಹೋಗಿದ್ದಾರಾ ಏನೋ ಕ್ಷೌರ ಮಾಡಿಸ್ಕೊಳ್ಳೋದಕ್ಕೆ ಅಂತಂದ್ರೆ, ಇಲ್ಲ ಯಾರು ಬಂದಿಲ್ಲ ಅಂಥೇಳಿ. ಮಧ್ಯಾಹ್ನದಷ್ಟೊತ್ತಿನ ನಮ್ಮ ಮಾಹಿತಿ ಬಂತು, ತಮಿಳುನಾಡು ಪೊಲೀಸರು ವಾಲ್ಟರ್ ದೇವರಾಮ್ ಅವರ ನೇತೃತ್ವದಲ್ಲಿ ಆ ತಂಡದ ಜೊತೆ ಎನ್ಕೌಂಟರ್ ಮಾಡಿರ್ತಾರೆ. ಪಳನಿಗೆ ಹೋಗೋಕ್ಕಿಂತ ಪೂರ್ವದಲ್ಲಿ ಈ ಏನು ತಂಡ ಇದೆ, ಇವರು ನದಿಯಲ್ಲಿ ಸ್ನಾನ ಮಾಡಬೇಕಾದ್ರೆ ಪೊಲೀಸರಿಗೆ ಅವ್ರಿಗೆ ಎನ್ಕೌಂಟರ್ ಆಗ್ತದೆ. ಸ್ನಾನ ಮಾಡ್ಕೊಂಡು ಅವ್ರು ಪಳನಿಗೆ ಹೋಗೋರಿದ್ರು. ಆ ಸಂದರ್ಭದಲ್ಲಿ ಒಂದು ಎನ್ಕೌಂಟರ್ ಆಗ್ತದೆ. ಎನ್ಕೌಂಟರ್ನಲ್ಲಿ ಒಬ್ಬ ವ್ಯಕ್ತಿ ಸಾಯ್ತಾನೆ, ಬಾಕಿದವ್ರೆಲ್ಲ ಎಸ್ಕೇಪ್ ಮಾಡ್ಕೊಂಡು ಹೋಗಿಬಿಡ್ತಾರೆ. ಸೊ ಎಸ್ಕೇಪ್ ಆಗಿ ಹೋದ್ಮೇಲೆ ಅವರು ವಾಪಸ್ ಅಲ್ಲಿ ಪಳನಿಗೆ ಏನು ಮೊದಲೇನು ದೀಕ್ಷೆ ತೊಗೊಂಡಿದ್ರು, ಅಲ್ಲಿ ಬರಬೇಕು ಅಂತಕ್ಕಂಥದ್ದನ್ನು ಯೋಚನೆ ಮಾಡಿದ್ರು. ಅದನ್ನು ಅವ್ರು ಕೈ ಬಿಟ್ಟಿರ್ತಾರೆ. ನಾವು ಹಿಂಗೆ ನಿರಾಶರಾಗಿ ವಾಪಸ್ ಬಂದುಬಿಟ್ವಿ. ಬೈ ಚಾನ್ಸ್ ಬಂದಿದ್ರೆ ಅವ್ರು ಸಕ್ಸಸ್ ಆಗ್ತಾಯಿತ್ತು. ಹೌದು, ಬೈ ಚಾನ್ಸ್ ನಮಗೆ ಪಬ್ಲಿಕ್ನಲ್ಲಿ ಅವ್ರು ಏನಾದರೂ ಸಿಕ್ಕಿದ್ರೆ ಅದು ಅಟ್ಲೀಸ್ಟ್ ಒಂದು ಗ್ಯಾಂಗ್ನಲ್ಲಿ ಒಂದು 8 ಜನರಲ್ಲಿ ಒಂದು 2-3 ಜನ ಆದರೂ ಸಿಕ್ಕಿಬಿಡ್ತಿದ್ರು. ಯಾಕಂದ್ರೆ ಪಬ್ಲಿಕ್ನಲ್ಲಿ ನೀವು ಹ್ಯಾಂಡಲ್ ಮಾಡೋದು ಸ್ವಲ್ಪ ಈಸಿ. ಕಾಡಿನಲ್ಲಿ ನಮಗೇನು ನಾಲೆಜ್ ಇರಲ್ಲ. ಆಮೇಲೆ ಅವ್ರು ಪಬ್ಲಿಕ್ನಲ್ಲಿ ಬಂದಾಗ ಕೂಡ ಅವ್ರ ಹತ್ರ ವೆಪನ್ಸ್ ಇರಲ್ಲ, ಹೆಚ್ಚಿನ ಫಿಸಿಕಲ್ ಫಿಟ್ನೆಸ್ಸು. ಅದ್ರ ಮೇಲೆ ಏನು ಮಾಡ್ಬೋದು, ಓಡಿ ಹೋಗೋದು, ತಪ್ಪಿಸ್ಕೊಂಡು ಹೋಗೋದು ಅಷ್ಟು ಸರಳ ಅಲ್ಲ. ಸೊ ಆದ ಕಾರಣ ನಮಗೇನು ಅರ್ಬನ್ ಪೊಲೀಸಿಂಗ್ ಟ್ಯಾಕ್ಟಿಕ್ಸ್ ಏನಿದೆ ಅಂಥಲ್ಲಿ ಯೂಸ್ ಆಗ್ತದೆ. ನಮ್ಮಲ್ಲಿ ಪೊಲೀಸ್ನವರು ಅದರಲ್ಲಿ ಎಕ್ಸ್ಪೀರಿಯನ್ಸ್, ಅಂದರೆ ಸಿಟಿಯಲ್ಲಿ ಆಪ್ರೇಷನ್ ಮಾಡೋದಕ್ಕೆ, ನಗರ ಪ್ರದೇಶದಲ್ಲಿ ಆಪ್ರೇಷನ್ ಮಾಡೋದಕ್ಕೆ ಎಕ್ಸ್ಪೀರಿಯನ್ಸ್. ಕಾಡಿನಲ್ಲಿ ಅದು ನಮ್ಮ ಇಟ್ಸ್ ನಾಟ್ ಅವರ್ ಕಪ್ ಆಫ್ ಟೀ. ಯಾಕಂದರೆ ಅವ್ರಿಗಿದ್ದಷ್ಟು ಕಾಡಿನ ಬಗ್ಗೆ ಜ್ಞಾನ, ಅಲ್ಲಿ ಎಸ್ಕೇಪ್ ಮಾಡ್ತಕ್ಕಂಥ ರೂಟ್ಗಳು, ಅದನ್ನು ನುಸುಳ್ಕೊಂಡು ಹೋಗ್ತಕ್ಕಂಥ ರೀತಿ ಬರೀ ಮಿಲಿಟ್ರಿ ಕಮಾಂಡೋಗಳಿಗೆ ಬರ್ಬೋದೇ ವಿನ ಸಾಮಾನ್ಯ ಪೊಲೀಸ್ ವ್ಯವಸ್ಥೆಗೆ ಬರೋದಕ್ಕಾಗಲ್ಲ. ಸೊ ಅದು ಮಿಸ್ ಆಗ್ಬಿಟ್ಟ. ಬರಲೇ ಇಲ್ಲ, ಮಿಸ್ ಆಯಿತು. ಸೊ ಇದು ಈ ರೀತಿ ಎಲ್ಲ ನಾವು ಚಟುವಟಿಕೆಗಳನ್ನ ಸ್ವಲ್ಪ ಅಗ್ರೆಸಿವ್ ಇಂಟೆಲಿಜೆನ್ಸ್ ಕಲೆಕ್ಷನ್ ನೋಡಿ. ಇದು ಇಂಟೆಲಿಜೆನ್ಸಿಂದ ಸಿಕ್ಕಿರೋ ಮಾಹಿತಿ ಇದು. ಹೌದು, ಇಂಟೆಲಿಜೆನ್ಸಿಂದ ಸಿಕ್ಕಂಥ ಮಾಹಿತಿ. ಆಯಿತು, ನೀವು 10 ಇಂಟೆಲಿಜೆನ್ಸ್ಗಳು ಬಂದರೂ ಅದರಲ್ಲಿ 1 ಸಕ್ಸಸ್ ಆದರೂ ಸಾಕು ನಮಗೆ, 9 ಫೇಲ್ಯೂರ್ ಆದರೂ ನಡೀತದೆ. ಸೊ ಹೀಗೆ ಈ ರೀತಿ ಆಗ್ತಾ ಇರಬೇಕಾದ್ರೆ ನಾವು ಹಳ್ಳಿಗಳಿಗೆ ಹೋಗಿ ಜನರ ಸಂಪರ್ಕ ಮಾಡಿ
ಅವರು ಗ್ರಾಮದಲ್ಲಿ ಬೇಕಾದಂಥ ಏನೋ ಬೋರ್ವೆಲ್ಗಳಿರ್ಬೋದು, ಶಾಲೆಗಳಿರ್ಬೋದು, ಮೆಡಿಸಿನ್ಗಳಿರ್ಬೋದು, ಆಸ್ಪತ್ರೆ, ಇದೆಲ್ಲದರ ಬಗ್ಗೆ ಅವ್ರ ಜೊತೆ ಕೂತ್ಕೊಂಡು ಹರಟೆ ಹೊಡೆದು ಚರ್ಚೆ ಮಾಡಿ 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 ಒಂದು ಫ್ಯಾಮಿಲಿಯಾರಿಟಿ ಡೆವಲಪ್ ಮಾಡ್ತಕ್ಕಂಥ ಒಂದು ಪ್ರೋಗ್ರಾಮನ್ನು ಹಾಕ್ಕೊಂಡ್ಬಿಟ್ವಿ. ಆಮೇಲೆ ಜನರನ್ನ ಎಂಟರ್ಟೈನ್ ಮಾಡೋದಕ್ಕೆ ಜಾನಪದ ಹಾಡುಗಳನ್ನ ಹೇಳೋದು. ನಮ್ಮ ತಂಡದಲ್ಲಿ ಅಷ್ಟು ಒಳ್ಳೆ ಪೊಲೀಸ್ ಆಫೀಸರ್, ಸಿಂಗರ್ಸ್ ಎಲ್ಲ ಇದ್ದರು. ಸೊ ಅವ್ರನ್ನೆಲ್ಲ ಕೂಡಿಸಿಕೊಂಡು ಜನರ ಮಧ್ಯದಲ್ಲಿ ಒಂದೆರಡು ಹಾಡು ಹೇಳಿ, ಒಂದೆರಡು ಮಾತುಗಳನ್ನ ಹೇಳಿ, ಗ್ರಾಮದ ಸಮಸ್ಯೆಗಳು ಏನಂತ ಬರ್ಕೊಂಡು ಜಸ್ಟ್ ಬಿಲ್ಡ್ ಟ್ರಸ್ಟ್. ಈ ನಕ್ಸಲ್ ಆಪರೇಷನ್ಸ್ನಲ್ಲೂ ಕೂಡ ನಾನು ಅದನ್ನೇ ಇನಿಷಿಯೇಟ್ ಮಾಡಿದೆ. ಇಂಟೆಲಿಜೆನ್ಸ್ ಚೀಫ್ ಆದಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ನಾನು ಅದನ್ನ ಹೇಳಿದೆ, ಏನು 9 ತಾಲೂಕುಗಳಿದೆ ನಕ್ಸಲ್ ಪ್ರದೇಶದಲ್ಲಿ, ಮಲೆನಾಡಿನ ಪ್ರತಿಯೊಂದು ಹಳ್ಳಿಯಲ್ಲಿ ಅದರ ಅವಶ್ಯಕತೆ ಏನಿದೆ, ಬೋರ್ವೆಲ್ ಇದೆಯೋ ಹೇಗೆ, ಬೋರ್ವೆಲ್ ಇದ್ದರೆ ಕೆಲಸ ಮಾಡ್ತಾ ಇದೆಯೋ ಹೇಗೆ, ಸೋಲಾರ್ ಲೈಟ್ ಹಾಕಿದಾರೋ ಇಲ್ಲವೋ, ಸೋಲಾರ್ ಲೈಟ್ಗಳು ಕೆಲಸ ಮಾಡ್ತಾ ಇದ್ದಾವೋ ಇಲ್ವೋ, ಅಥವಾ ಶಾಲೆಗೆ ಮೇಸ್ಟ್ರು ಬರ್ತಾ ಇದ್ದಾರೋ ಇಲ್ಲವೋ, ಹಾಸ್ಪಿಟ್ಲ್ನಲ್ಲಿ ಆಯಾಗಳು ಡಾಕ್ಟ್ರುಗಳು ಬರ್ತಾರೋ ಇಲ್ಲವೋ, ಬಸ್ಸುಗಳು ಊರಿಗೆ ಬರ್ತಾ ಇದೆಯೋ ಇಲ್ಲೋ, ಅಥವಾ ಕಾಲು ದಾರಿಯಲ್ಲಿರ್ತಕ್ಕಂಥ ಏನೋ ಕಲ್ವರ್ಟ್ಗಳಿರ್ತಾವೆ ಅವೇನೋ ಮುರಿದು ಹೋಗಿದ್ದಾವೆ, ಯಾರು ಓಡಾಡೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಇದೆ. ಇವೆಲ್ಲವನ್ನು ಕ್ರೋಢೀಕರಣ ಮಾಡಿ ಸರ್ಕಾರಕ್ಕೆ ನಾನು ಇಂಟೆಲಿಜೆನ್ಸ್ ಚೀಫ್ ಇದ್ದಾಗ ವರದಿಯನ್ನು ಕೊಟ್ಟು ಪ್ರತಿಯೊಂದು ತಾಲೂಕಿಗೆ 5-5 ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸಿದ್ವಿ, ಜಸ್ಟ್ ಟು ಕ್ಯಾರಿ ಔಟ್ ದ ರಿಪೇರ್ಸ್. ಇದು ಯಾಕೆ? ಜನರಿಗೆ ಪೊಲೀಸ್ನವ್ರು ಬಂದು ನಮ್ಗೇನೋ ಕೆಲಸ ಮಾಡಿಕೊಡ್ತಾ ಇದ್ದಾರೆ, ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಅಂತಂದಮೇಲೆ ಒಂದು ಅಫಿನಿಟಿ, ವಿಶ್ವಾಸ ಬೆಳೀತದೆ. ಆ ವಿಶ್ವಾಸ ಬೆಳೆದಾಗ ಮಾಹಿತಿ ಕೊಡೋದಕ್ಕೆ ಜನ ಮುಂದೆ ಬರ್ತಾರೆ. ಆ ಮಾಹಿತಿ ಆಧಾರದ ಮೇಲೆ ನಮ್ಮ ಕಾರ್ಯಾಚರಣೆ. ಐಡಿಯಾ ಇಷ್ಟು, ನಾಟ್ ಓನ್ಲಿ ಹೆಲ್ಪ್ ಪೀಪಲ್, ಅದರ ಮೂಲಕ ನಮಗೇನು ಆರಂಭ ನಕ್ಸಲ್ಸನ್ನು ಎನ್ಕೌಂಟರ್ ಮಾಡೋದಕ್ಕಂಥ ಏನು ಮಾಹಿತಿ ಏನಿದೆಯಲ್ಲ ಅಲ್ಲಿಂದ ಬರ್ತದೆ. ಸೊ ಆದ ಕಾರಣ ಇದೇ ರೀತಿಯೊಂದು ಟ್ಯಾಕ್ಟಿಕ್ಸನ್ನು ನಾನು ಕೂಡ ಅಲ್ಲಿ ಪ್ರಾರಂಭ ಮಾಡಿದ್ದೆ 1993 ಅದು ಸಾಕಷ್ಟು ಪ್ರಚಾರ ಆಗ್ತಾಯಿತ್ತು ಎಲ್ಲ ಕಡೆಗೆ. ಹಿಂಗೆ ಪೊಲೀಸರು ಬರ್ತಾ ಇದ್ದಾರೆ, ನಮ್ಮ ಕ್ಷೇಮ ಸಮಾಚಾರ ಕೇಳ್ತಾ ಇದ್ದಾರೆ ಅನ್ನೋದು. ಈ ಮಾಹಿತಿ ಕೂಡ ವೀರಪ್ಪನಿಗೆ ಹೋಗಿ ಮುಟ್ಟಿತು ಅಂತ. ಯಾಕಂದರೆ ಅಲ್ಲಿ ಯಾರು ವೀರಪ್ಪನ ಕಡಿಯೋರು, ಯಾರು ನಮ್ಮ ಕಡಿಯೋರು ಅನ್ನೋದು ತಿಳ್ಕೊಳ್ಳೋದು ಕಷ್ಟ ಹಳ್ಳಿಗಳಲ್ಲಿ. ಯಾಕಂದರೆ ಆ ಕಡೆನೂ ಮಾತಾಡ್ತಾರೆ, ಈ ಕಡೆ ಅಲ್ಲಿ ಭಯದಿಂದ ಮಾತಾಡ್ತಾರೆ, ಇಲ್ಲಿ ನಮ್ಮ ಭಯದಿಂದನೂ ಮಾತಾಡ್ತಾರೆ. ಸತ್ಯ ಯಾರೂ ಹೇಳಲ್ಲ, ಇನ್ನೋಸೆಂಟಾಗಿ ಬಿಹೇವ್ ಮಾಡ್ತಾರೆ. ಆದರೆ ನಾವು ಅದನ್ನು ಇಂಟೆಲಿಜೆಂಟಾಗಿ ಅರ್ಥ ಮಾಡ್ಕೊಳ್ಬೇಕಾದಂಥವ್ರು ನಾವು. ಬಟ್ ಈಗೇನು ನಾವು ಏನೇನು ಮಾಡ್ತಾಯಿದ್ವಿ ಚಟುವಟಿಕೆ, ಆ ಮಾಹಿತಿ ಕೂಡ ವೀರಪ್ಪನ ಹತ್ರ ಜಾಸ್ತಿ ಇರ್ತಾಯಿತ್ತು. ಅವನ ಬಗ್ಗೆ ಮಾಹಿತಿಗಿಂತ ಹೆಚ್ಚು ನಮ್ಮ ಮಾಹಿತಿ ಅವನ ಹತ್ರ ಚೆನ್ನಾಗಿರ್ತಾಯಿತ್ತು. ಸೊ ಅವನ ಇಂಟೆಲಿಜೆನ್ಸ್ ಸೋರ್ಸ್ ಚೆನ್ನಾಗಿದೆ. ಹೌದು, ಅದರಲ್ಲಿ ಏನು ನೋಡಿ, ನಾವೇನೋ ವೀರಪ್ಪ ಅಂತ ಇದನ್ನು ಮಾಡ್ತೀವಿ. ಬಟ್ ನೀವು ಆ ಕ್ರೂರ ವ್ಯಕ್ತಿತ್ವವನ್ನು ಬದಿಗಿಟ್ರೆ ಮಹಾಬುದ್ಧಿವಂತ, ಮಹಾ ಚಾಣಾಕ್ಷ, ಮಹಾ ಧೈರ್ಯವಂತ. ಆದ್ರೇನು ನಾವು ವೀರಪ್ಪನ ಯಾಕೆ ಅಷ್ಟೊಂದು ಹೇಟ್ ಮಾಡ್ತೀವಿ ಅನ್ನೋದು ಅವನ ಕ್ರೌರ್ಯಕ್ಕೆ. ಇನ್ನೋಸೆಂಟ್ ಜನಗಳನ್ನ ಸಾಯಿಸ್ತಾನಲ್ಲಪ್ಪ ಅಂಥೇಳಿ, ಆನೆ ದಂತಗಳನ್ನ ಚೋರಿ ಮಾಡ್ತಾ ಇದ್ದಾನೆ, ಇದು ಗಂಧದ ಮಾಡಕರದು ವ್ಯಾಪಾರ ಮಾಡ್ತಾ ಇದ್ದಾನಲ್ಲ ಅನ್ನೋ ಅಗೇನ್ಸ್ಟ್ ದ ಲಾ ಮಾಡ್ತಾ ಇದ್ದಾನೆ. ಬಟ್ ನೋಡಿ, ಒಬ್ಬ ವ್ಯಕ್ತಿ ಅವನಿಗೆ ಅವನ ಇಂಟೆಲಿಜೆನ್ಸನ್ನು ಯಾವ ಕಡೆ ಆದರೂ ಉಪಯೋಗ ಮಾಡ್ಕೋಬೋದು, ಒಳ್ಳೇದಕ್ಕೂ ಮಾಡ್ಬೋದು, ಕೆಟ್ಟದಕ್ಕೂ ಮಾಡ್ಬೋದು. ಆದರೆ ಇಂಟೆಲಿಜೆನ್ಸು ಬೇಸಿಕ್. ಅವನಿಗೆ ಆ ಥರದ ಅಪಾರವಂತ ಇಂಟೆಲಿಜೆನ್ಸ್, ಕಾನ್ಫಿಡೆನ್ಸ್, ಜನರನ್ನ ಹೇಗೆ ಹೆದರಿಸ್ಬೇಕು, ಜನರಿಂದ ಹೇಗೆ ಮಾಹಿತಿ ಸಂಪರ್ಕ ಮಾಡಬೇಕು ಅನ್ನುವಂತಕ್ಕಂಥ ಕಲೆ ಅದ್ವಿತೀಯವಾದಂಥ ಕಲೆ ಅದು. ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಡಿ. ಅಷ್ಟೇ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.